ನಮಸ್ಕಾರ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಿಗೆ ಮಸಾಲ ಬೆರೆಸಿ, ಪ್ರೀತಿಯ ಒಗ್ಗರಣೆ ಹಾಕಿ, ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೇ ಕಪಲ್ಸ್ ಕಿಚನ್. ಇದು ಮನ್ಸಿಗೂ ಹೊಟ್ಟೆ ತುಂಬಿಸೋ ಶೋ. ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಕತ್ತಲಾಗಿರೋ ಮನೆ ಮತ್ತು ಮನಸ್ಸಿಗೆ ಪ್ರೀತಿಯ ಬೆಳಕು ಸಿಗ್ಲಿ, ಖುಷಿಯ ಬೆಳಕು ಎಲ್ಲರ ಬದುಕಲು ಬರ್ಲಿ ಅಂತ ಹಾರೈಸ್ತೀನಿ. ಇವತ್ತು ನಮ್ಮ ಮನೆಗೆ ಬಂದಿರೋ ಕಪಲ್ಸ್ ನ ವೆಲ್ಕಮ್ ಮಾಡೋ ಸಮಯ. ಇವರು ತಮ್ಮ ಮನೋಜ್ಞ ಅಭಿನಯದ ಮೂಲಕ ವೀಕ್ಷಕರನ್ನ ಬೆರಗುಗೊಳಿಸಿದ ಚಂದನವನದ ಹಿರಿಯ ನಟಿ, ನಮ್ಮ ZEE ಕನ್ನಡದ ಸದಸ್ಯೆ. ಗಟ್ಟಿ ಮೇಳದ ಪರಿಮಳ ಎನ್ನೋ ಪಾತ್ರವನ್ನ ಕನ್ನಡಿಗರು ಹರಸಿ ಹಾರೈಸುವ ಹಾಗೆ ಅಭಿನಯಿಸಿ ಸೈ ಅನ್ನಿಸ್ಕೊಂಡ ನಟಿ, ಹಾಸ್ಯ ಲೋಕದ ಚಕ್ರವರ್ತಿ ನರಸಿಂಹರಾಜು ಅವರ ಪ್ರೀತಿಯ ಮಗಳು. ಸೊ ಲೆಟ್ಸ್ ವೆಲ್ಕಮ್ ಸುಧಾ ನರಸಿಂಹರಾಜು ಮೇಡಮ್ ಹಾಗೂ ಶೈಲೇಶ್ ಸರ್. ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ನೀನು ಇಂದು ಭೇದನಿಂದಲೂ ಬೆಳಕಿಗೆ ತಿಳಿಯೋ ತಿಳಿಯೋ. ಕಾರ್ಯಕ್ರಮಕ್ಕೆ ನಿಮಗೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್. ಹಬ್ಬದ ಶುಭಾಶಯಗಳು. ಕೂತ್ಕೊಂಡು ಮಾತಾಡೋಣ. ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು, ಎಲ್ರಿಗೂ ಹಬ್ಬದ ಶುಭಾಶಯಗಳು. ಬನ್ನಿ ಕೂತ್ಕೊಳ್ಳಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಸುಧಮ್ಮ, ಶೈಲೇಶ್ ಸರ್, ಮೊದಲನೇದಾಗಿ ನಿಮಗೆ ನಮ್ಮ ಕಿಚನ್ಗೆ ಸ್ವಾಗತ. ಸೊ ನಮ್ಮ ಕಪಲ್ಸ್ ಕಿಚನ್ಗೆ ಬಂದಿದ್ದೀರಾ. ನೀವು ಬಂದಿರೋದು ನಮ್ಗೆ ತುಂಬಾ ಖುಷಿನಪ್ಪ. ಸೊ ನಮ್ಮ ಕಪಲ್ಸ್ ಕಿಚನ್ಗೆ ಹಬ್ಬದ ದಿನ ಸ್ಪೆಷಲ್ ಆಗಿ ನೀವು ಬಂದಿದ್ದೀರಾ. ಹೇಗೆ ಅನಿಸ್ತಿದೆ ಮೇಡಮ್? ತುಂಬಾ ಖುಷಿ ಅನ್ಸುತ್ತೆ. ಒಬ್ಬರಿಗೆ ಅಡಿಗೆ ಮಾಡಿ ತಿನ್ಸೋದು ಅಂದ್ರೆ ಒಂಥರ ಏನೋ ತುಂಬಾ ಒಂದು ಸಾತ್ವಿಕ ಭಾವನೆ ಬರುತ್ತೆ ಮನಸ್ಸಿನಲ್ಲಿ. ಸೊ ಅದು ನಮ್ಮ ZEE ವಾಹಿನಿಯಲ್ಲಿ ಕಪಲ್ಸ್ ಕಿಚನ್ ಅಲ್ಲಿ ನಾವಿಬ್ರು ಬಂದು ಅಡಿಗೆ ಮಾಡೋದು ತುಂಬಾನೇ ಖುಷಿ ಅನ್ನಿಸ್ತದೆ. ನಮ್ಮ ಕಪಲ್ಸ್ ಕಿಚನ್ ನ ಒಂದು ಥೀಮು ಅಡುಗೆ ಮದುವೆ ಬೆಸುಗೆ ಅಂತ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲಾ ಕಪಲ್ಗಳು ಬರ್ತಾರೆ. ಅವ್ರಿಗೆ ಕೇಳೋ ಮೊದಲನೇ ಪ್ರಶ್ನೆ, ನಿಮ್ಮ ಜಬ್ಬಿಮೆಂಟ್ ಮೂಮೆಂಟ್ ಎಲ್ಲಿ ಯಾವಾಗ ಅಂತ. ಸೊ ನಮಗೆ ನೀವು ಹೇಗೆ ಭೇಟಿಯಾಗಿದ್ದು ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಕುತೂಹಲ ಮೇಡಮ್. ಜಬ್ವಿ ಮೆಟ್ ನಮ್ಮ ಭಾವನ್ ಮನೆಯಲ್ಲಿ ಹಾ, ಫಸ್ಟೇ ನಮ್ಮಿಬ್ಬರದು ವಧು ವರ ಪರೀಕ್ಷೆ. ಅದೇ ಜಬ್ವಿ ಮೆಟ್. ಲವ್ ಗಿವೆಲ್ಲ ಇಲ್ಲ. ಓಕೆ, ಅರೇಂಜ್ ಮ್ಯಾರೇಜಾ? ಪಕ್ಕ. ಅಂಡ್ ನಾನು ತುಂಬಾ ಸಿಂಪಲ್ ಆಗಿ ಅಂದ್ರೆ ತುಂಬಾ ಆರ್ಡಿನರಿ ಆಗಿ ರೆಡಿ ಆಗಿದ್ದೆ. ಇವ್ರು ಹೆಂಗಾರ ಮಾಡಿ ರಿಜೆಕ್ಟ್ ಮಾಡ್ಬಿಡ್ಲಿ ಅಂತ ಆರ್ಡಿನರಿ ಆಗಿ ರೆಡಿ ಆಗಿದ್ದೆ. ಅದೇ ಜಬ್ವಿ ಮಾಡಿಸ್ಕೊಳ್ಳೋಕೆ ರೆಡಿ ಆಗಿದ್ರ ನೀವು? ಓಕೆ, ಈ ತರ ಕತೆ ನಾ ಫಸ್ಟ್ ಟೈಮ್ ಕೇಳ್ತಿರೋದಪ್ಪ. ಟ್ವಿಸ್ಟ್ ಇದೆ, ಹೇಳಿ ಹೆಂಗ್ ರೆಡಿ ಆಗಿದ್ರೆ? ಮತ್ತೆ ಯಾವ್ದೋ ಒಂದು ಆರ್ಡಿನರಿ ಸೀರೆ, ಎಣ್ಣೆ ಹೊತ್ಕೊಂಡ್ಬಿಟ್ಟಿದ್ದೆ ತಲೆಗೆ, ಕನ್ನಡಕ ಹಾಕೊಂಡಿದ್ದೆ. ಅಯ್ಯೋ, ನೋ ಪೌಡರ್, ನೋ ಮೇಕಪ್, ನಥಿಂಗ್, ಏನೂ ಇಲ್ಲ. ಯಾಕಿದೆಲ್ಲ ಮಾಡಿದ್ರಿ? ಏನಿಲ್ಲ, ನನ್ಗೇನ್ ಗೊತ್ತಾ, ನಾನು ಹೇಗಿದ್ದೀನೋ ಅವ್ರು ನನ್ನ ನೋಡಿ ಹಾಗೆ ಇಷ್ಟಪಡ್ಬೇಕು ಮಾಡ್ಬೇಕು. ನಿಮ್ಮ ಅನುಭವ ಆಗ ನೋಡಿದಾಗ ಇದು ಯಾರಪ್ಪ, ಇದು ನರಸಿಂಹರಾಜ್ ಅವರು, ನಮ್ಮ ಮಾವ ಅವ್ರ ಫೋಟೋ ನೋಡಿದೆ. ಯಾರು ಇದು ಹುಡುಗಿ ನೋಡೇ ಇಲ್ವಲ್ಲ, ಎಲ್ಲೂ ನೋಡಿದ್ದೇ ಜ್ಞಾಪಕ ಇಲ್ಲ ನನಗೆ. ಜಸ್ಟ್ ನೋಡಿ ಜಸ್ಟ್ ಜನರಲ್ ಆಗಿ ಮಾತಾಡಿ ಹೋಗ್ಬಿಟ್ಟಿದ್ದೆ ಅಷ್ಟೇ. ಆಮೇಲೆ ಆಕ್ಚುಲಿ ಜವ್ವಿ ಮೆಟ್ಟು ಹೋಲಿ ಪ್ರೋಗ್ರಾಮ್ ಅಲ್ಲಿ ನೆಕ್ಸ್ಟ್. ಓ, ಹೋಲಿ ಪ್ರೋಗ್ರಾಮ್. ಹೋಲಿ ಪ್ರೋಗ್ರಾಮ್ ಇತ್ತು ಅಲ್ಲಿ. ನಾನು ಒಂದ್ಸಲ ಅಷ್ಟೇ ನೋಡಿದ್ದೆ, ಇಡೀ ಫ್ಯಾಮಿಲಿಯವ್ರು ಯಾರು ನೋಡಿರ್ಲಿಲ್ಲ ಅವರನ್ನ. ಸರಿ, ಹೆಂಗೆ ಏನಾದ್ರು ಒಂದು ಇಂಟ್ರೊಡಕ್ಷನ್ ಆಗ್ಬೇಕಲ್ಲ. ನನ್ನ ನೆವ್ಯೂ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದ ನಮ್ಮ ಪ್ಯಾಲೇಸ್ ಅಲ್ಲಿ, ಬೆಂಗಳೂರು ಪ್ಯಾಲೇಸ್ ಅಲ್ಲಿ. ಇವ್ರು ಬಂದಿದ್ರು. ಇವರು ಒಂದ್ ಸೈಡು, ನಮ್ದೊಂದು 25 ಜನ ಫ್ಯಾಮಿಲಿ ಆಪೋಸಿಟ್ ಸೈಡು. ಇವ್ರು ಕಳೆದೋದ್ರು ಪಾಪ. ಅದು ಎರಡನೇ ಜವ್ವಿ ಮೆಟ್ಟು. ಅಲ್ಲ ಅಮ್ಮ, ಇವಾಗ ಒಂದ್ ಹುಡುಗನ ಫಸ್ಟ್ ಟೈಮ್ ನೋಡಿದಾಗ ಎದೆಲಿ ಒಂದು ವಯಲಿನ್ ನುಡ್ಸುತ್ತೆ, ಆತರ ಏನಾದ್ರು ಫೀಲಿಂಗ್ ನಿಮ್ಗೆ? ಗಂಟೆ ಹೊಡಿತು ಟಣ್ ಅಂತ. ಗಂಟೆ ಅಂದ್ರೆ ಢಣ್ಣ ಅಂತನಾ? ಅದು ತುಂಬಾ ಮಜವಾಗಿದೆ. ಪಾಪ ನನ್ನ ಬ್ರದರ್ ಇನ್ ಲಾ ಇವತ್ತಿಲ್ಲ. ಅವರು ಈ ಮದ್ವೆಗೆ ರೂವಾರಿ ಅಂತ ನಾ ಹೇಳಲ್ಲ, ಹಿ ವಾಸ್ ದ ಫೌಂಡೇಶನ್ ಈ ಮದ್ವೆಗೆ. ಅವರು ಅವ್ರ ಮಗಳಿಗೆ ಮದ್ವೆ ಮಾಡಿದಾಗ ಅವಳು ಯಾವಾಗ್ಲೂ ಹೇಳ್ತಿದ್ಲು, ನನ್ನ ನೀ ಸಕಿಲ್ಲ ಏನು ಅಂತಂದ್ರೆ, ಅಪ್ಪ ನನಗೆ ಆ ಹುಡುಗನ್ ನೋಡಿದಾಗ ಆ ವೈಲನ್ ನುಡಿಸೋದು ಆ ತರದ್ದೆಲ್ಲ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ಎಲ್ಲೋ ಎದೆನಲ್ಲಿ ಠಣ್ ಅಂತ ಗಂಟೆ ಹೊಡಿಬೇಕು ಅಂತ. ನಾನು ಆತರ ಹೇಳಿರ್ಲಿಲ್ಲ, ಆಯ್ತಾ. ಸೊ ಇವ್ರು ನೋಡ್ಕೊಂಡು ಹೋದ್ಮೇಲೆ ನಮ್ಮ ಬಾವ ಸಪ್ರೇಟ್ ಆಗಿ ರೂಮ್ ಕರ್ಕೊಂಡು ಹೋಗಿ, ಅಮ್ಮ ಅಖಿಲಂಗೆ ಗಂಟೆ ಹೊಡೆದಾಗಿದೆ, ನಿಂದ್ ಹೇಳು ಏನಾದ್ರೂ ಗಂಟೆ ಹೊಡಿತಾ ಅಂತ. ಹೌದು ಬಾವ, ಗಂಟೆ ಹೊಡಿತು ಅಂದೆ.
ಈಗ ಡನ್ ಅಂತ ನಮಗೂ ಗಂಟೆ ಹೊಡಿತಾ ಇದೆ. ಯಾಕಂದ್ರೆ ನಮ್ಮ ಶೋ ಫಾರ್ಮ್ಯಾಟ್ ನಿಮಗೆ ಹೇಳ್ಬೇಕು ನಾವು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬ ಕಪಲ್ ಅಂದ್ರೆ ಹೆಂಡತಿ ಗಂಡನಿಗೆ ಒಂದು ಸ್ಪೆಷಲ್ ಅಡಿಗೆ ಮಾಡ್ಕೊಡ್ತಾರೆ, ಗಂಡ ಹೆಂಡತಿಗೆ ಒಂದು ಪ್ರೀತಿಯಿಂದ ಅಡಿಗೆ ಮಾಡ್ಕೊಡ್ತಾರೆ. ಆಮೇಲೆ ನಿಮ್ಮಿಬ್ಬರ ಕೈಯಲ್ಲಿ ಅಡಿಗೆ ಮಾಡಿಸೋದಕ್ಕೆ ನಮ್ಮ ಮಾಸ್ಟರ್ ಶೆಫ್ ಬರ್ತಾರೆ. 3 ವೆರೈಟಿ ಅಡಿಗೆ ನೋಡಕ್ಕೆ ತಿನ್ನಕ್ಕೆ ನನಗ್ ಸಿಗುತ್ತೆ. ಸೊ ಮೊದಲನೇದಾಗಿ ಇಬ್ರಲ್ಲಿ ಯಾರು ಅಡಿಗೆ ಮಾಡ್ತೀರಾ? ನಿನ್ಗೆ ಚಾಯ್ಸ್ ಬಿಡ್ತೀನಿ ನಾನು. ಸ್ವೀಟ್ ಆದ್ರೆ ನಾನ್ ಮಾಡ್ತೀನಿ. ಸರ್ ನೀವೇನ್ ಹೇಳ್ತೀರಾ? ಲೇಡೀಸ್ ಫಸ್ಟ್ ಅಲ್ವಾ? ಲೇಡೀಸ್ ಫಸ್ಟ್. ಸೋಮ ನೀವೇ ನಮ್ಗೆ ಅಡಿಗೆ ಮಾಡ್ಕೊಡ್ತೀರಾ? ಆಯ್ತು, ಅದು ಯಾವಾಗ್ಲೂ ಇದ್ದಿದ್ದೆ ತಾನೇ ಅಲ್ವಾ? ಹೌದು. ಇವಾಗ ಅಡಿಗೆ ಮನೆಗೆ ಹೋಗ್ಬಿಡೋಣ, ಖಂಡಿತ. ಅಲ್ಲಿ ಹೋಗಿ ಒಂದಷ್ಟು ಮಾತಾಡೋಣ ಬನ್ನಿ ಪ್ಲೀಸ್. ಓಕೆ, ಕಪಲ್ಸ್ ಕಿಚನ್ ಒಳಗಡೆ ಬಂದಾಯ್ತು. ಈ ನಮ್ಮ ಅಡಿಗೆ ಸಾಮ್ರಾಜ್ಯಕ್ಕೆ ನೀವೇ ಮಹಾರಾಣಿ, ನೀವೇ ಮಹಾರಾಜರು. ಸೊ ಮಹಾರಾಣಿಯವರು ಏನ್ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ ಇವತ್ತು? ನಿನಗೋಸ್ಕರ ನಾನು ಅಲ್ಲ, ನಿಮ್ಮಿಬ್ಬರಿಗೋಸ್ಕರ ನಾನು ಸೀತಾಫಲದಲ್ಲಿ ರಬಡಿ ಮಾಡ್ತಾ ಇದ್ದೀನಿ. ಸೀತಾಫಲ್ ರಬಡಿ ಮಾಡ್ತಾ ಇದ್ದೀರಾ? ಹೌದು. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆ, ನೋಡ್ಕೊಬಿಡಿ. ಮುಖ್ಯವಾಗಿರೋದೇ ಇಲ್ಲ ಇಲ್ಲಿ. ಏನ್ ಹಿಂಗ್ ಹೇಳ್ಬಿಟ್ರಿ? ರಬಡಿ ಮಾಡೋದಕ್ಕೆ ಹಾಲೆಲ್ಲಿ? ಹಾಲ್ ತಾನೇ ಬೇಕು ನಿಮಗೆ? ಯಾವುದು ಹಾಲಲ್ಲಮ್ಮ, ಗಟ್ಟಿಯಾಗಿರ್ಬೇಕು, ಕ್ರೀಮಿ ಆಗಿರ್ಬೇಕು, ಅದಕ್ಕೆ ಸಕ್ಕರೆ ಸೇರಿಸ್ದೇನೆ ಸ್ವೀಟ್ ಆಗಿರ್ಬೇಕು, ನಿಂತರ ಇರ್ಬೇಕು. ಅಷ್ಟೇ ತಾನೇ. ನಮ್ಮ ಹತ್ರ ಇದೆ ಹಾಲು, ತಗೊಂಡ್ಬರ್ತೀನಿ. ನಾವು ಇವತ್ತಿನ ನಮ್ಮ ಅಡುಗೆಗೆ ಬಳಸ್ತಾ ಇದೀವಿ ಆರೋಗ್ಯ ಹೆವಿ ಕ್ರೀಮಿ ಮಿಲ್ಕ್. ಓಕೆ, ಸೊ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಏನೇನಿದೆ ಅಂತ ಹೇಳ್ಬಿಡಿ. ರಬಡಿ ಅಂದ ತಕ್ಷಣ ಮುಖ್ಯವಾಗಿ ಬೇಕಾಗಿರೋದು ಹಾಲು. ಸೊ ಈಗ ನಮ್ಗೆ ಹೆವಿ ಕ್ರೀಮಿ ಮಿಲ್ಕ್ ಆರೋಗ್ಯದಿಂದ ಬಂದಿದೆ. ಆಮೇಲೆ ಸೀತಾಫಲ ಅಂದ್ಮೇಲೆ ಸೀತಾಫಲ ಬೇಕೇ ಬೇಕು. ಸೀತಾಫಲ, ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ, ಮತ್ತೆ ತುರಿದಿರೋ ಡ್ರೈ ಫ್ರೂಟ್ಸ್. ಇಲ್ಲಿ ಕೇಸರಿನೂ ಇದೆ. ಕೇಸರಿ ಮುಖ್ಯವಾಗಿ ಇದೆ ಬೇಕು. ಓಕೆ, ಸೊ ಶುರು ಮಾಡೋಣ. ಸೊ ಅಮ್ಮ ಮಾಡ್ತಾ ಇದ್ದಾರೆ ಇವತ್ತಿನ ನಮ್ಮ ಕಿಚನ್ ಅಲ್ಲಿ ಸೀತಾಫಲ್ ರಬಡಿ. ಈಗ ನಾನು ಈ ಹಾಲನ್ನೇ ಬಳಸ್ತಾ ಇದ್ದೀನಿ. ನಾವು ಬಳಸ್ತಾ ಇದೀವಿ ಆರೋಗ್ಯ ಹೆವಿ ಕ್ರೀಮಿ ಮಿಲ್ಕ್. ನಾನು ಸಕ್ಕರೆ ಇದ್ರಲ್ಲಿ ಬಳಸ್ತಾ ಇಲ್ಲ ಗೊತ್ತಾ, ಹಾಗೆ ಮಾಡ್ತಿದ್ದೀನಿ. ಸಕ್ಕರೆ ಬಳಸ್ದಿರೋ ಅಂತ ಸ್ವೀಟ್ ಅಂದ್ರೆ ಡೆಫಿನೆಟ್ಲಿ ನಾವುಗಳು ಜಾಸ್ತಿ ತಿನ್ಬೋದು. ಈಗ ನಾನು ಸೀತಾಫಲದ ತಿರುಳನ್ನ ತಗೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ತಾ ಇದ್ದೀನಿ. ಓಕೆ, ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಿಮ್ ಮನ್ಸಲ್ಲಿ ಗಂಟೆ ಏನೋ ಹೊಡೆದ್ಬಿಡ್ತು. ಆದ್ರೆ ಹುಡುಗ ಹೇಗೆ ಫೈನಲೈಸ್ ಆಗಿ ಮದ್ವೆವರೆಗೂ ಈ ಕತೆ ಹೇಗೆ ಹೋಯ್ತು? ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ಇಟ್ ವಾಸ್ ಲವ್ ಅಟ್ ಫಸ್ಟ್ ಸೈಟ್. ನಿಜ ಹೇಳ್ಬೇಕು ಅಂದ್ರೆ ಒಂದ್ ಹಂತದಲ್ಲಿ ನಮ್ಮ ಭಾವನೆಗೆ ನಾ ಹೇಳ್ದೆ, ಭಾವ ನನ್ ಮದ್ವೆ ಅಂತ ಆದ್ರೆ ನಾನು ಅವ್ರನ್ನೇ ಆಗೋದು ಅಂತ. ಅರೆ ವಾ, ಅದು ಯಾಕೆ ಹಂಗ ಅನಿಸ್ತು ನನ್ಗೆ ಇವತ್ವರೆಗೂ ಗೊತ್ತಿಲ್ಲ. ಆಮೇಲೆ ಹೊಡಿತಲ್ಲ ಅದಕ್ಕೆ. ಆಮೇಲೆ ಇವರು ನಾಪತ್ತೆ ಆಗ್ಬಿಟ್ರಪ್ಪ, ಫೋನ್ ರಿಸೀವ್ ಮಾಡ್ತಿಲ್ಲ. ಆಮೇಲೆ ನಾವು ಇವ್ರ ಫ್ರೆಂಡ್ ಹೋಗಿ ಮನೆ ಹತ್ರ ಹುಡುಕಿದ್ರೆ ಮನೆ ಹತ್ರ ಇಲ್ಲ, ಅಂಡ್ ಯಾರ ಫೋನು ರಿಸೀವ್ ಮಾಡ್ತಿಲ್ಲ. ಆಮೇಲೆ ಇದೊಳ್ಳೆ ಆಯ್ತಲ್ಲ, ಎಂಗೇಜ್ಮೆಂಟ್ ಸೆಟ್ ಆಗಿ ಹುಡುಗನೇ ಎಂಗೇಜ್ಮೆಂಟ್ ಲೆವೆಲ್ ಬರಕ್ಕೆ. ಆಮೇಲೆ ಇವರು ಫೋನ್ ಸ್ವಿಚ್ ಆಫ್. ಆಮೇಲೆ ಒಂದಿನ ಸಡನ್ ಆಗಿ ಸಿಗ್ತಾರೆ, ಮತ್ತೆ ಮಾತುಕತೆಗೆ ಬರ್ತಾರೆ, ಎಲ್ಲ ಫೈನಲೈಸ್ ಆಗುತ್ತೆ, ಮತ್ತೆ ಹೆದರ್ಕೋತಾರೆ. ಅಯ್ಯೋ ಇಷ್ಟು ದೊಡ್ಡ ಫ್ಯಾಮಿಲಿ ನಾನು ತೂಗಿಸ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಭಾವ ಮದುವೆಗೆ ಒಂದು ಪಟ್ಟಿ ವೇಳಾಪಟ್ಟಿ ಕೊಟ್ಟಂಗೆ ಒಂದು ಟ್ರೈನ್ ಲಿಸ್ಟ್ ತರ ಕೊಟ್ಬಿಟ್ಟಿದ್ರಂತೆ. ಅದಕ್ಕೆ ಇವ್ರು ಹೆದರ್ಬಿಟ್ಟಿದ್ರು. ಇಷ್ಟು ಸೀರೆ ತರಬೇಕು, ಇಷ್ಟು ಬಂಗಾರ ತರಬೇಕು, ಮದ್ವೆಗೆ ಇಷ್ಟು ಐಟಮ್ಸು, ಬಂದವ್ರಿಗೆಲ್ಲ ಈ ತರ ಗಿಫ್ಟ್ ಕೊಡ್ಬೇಕು, ಗಂಡನ ಮನೆಯವರು. ದೊಡ್ಡ ಮನೆ ಹುಡುಗಿರಿಗೆ ದೊಡ್ಡ ಅಷ್ಟು ಬೇಡವಾ? ಮತ್ತೆ ಇವ್ರು ಅದಕ್ಕೆ ಹೆದರ್ಕೊಂಡ್ಬಿಟ್ಟು ಮತ್ ಗಾಯಬ್. ನಾನಂದು ಹೋಗ್ಲಿ ಬಿಡಿ ಬಾ, ನಮ್ಮ ಅದೃಷ್ಟದಲ್ಲಿ ಇಲ್ಲ ಅನ್ಸತ್ತೆ, ಬಿಟ್ಬಿಡೋಣ ಅಂತ. ಸಡನ್ ಆಗಿ ಒಂದಿನ ಮತ್ತೆ ವಾಪಸ್ ಬಂದ್ರು. ವಾಪಸ್ ಬಂದಾಗ ದಟ್ ವಾಸ್ ದ ಫೈನಲ್ ಆಕ್ಚುಲಿ. ಯಾಕೆ ಏನಾಯ್ತು ಅಂತಂದ್ರೆ, ಇಲ್ಲ ನನಗೆ ತುಂಬಾ ಹೆದರ್ಬಿಟ್ಟಿದ್ದೆ ನಾನು. ಬಟ್ ಒಂದಷ್ಟು ಅಲ್ಲಿವರೆಗೂ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಎಲ್ಲ. ಆಮೇಲೆ ಗೊತ್ತಾಗ್ಬಿಟ್ಟು ಆಮೇಲೆ ಆಯ್ತಾಯ್ತು ಅಂತ ಮದ್ವೆಗೆ ಒಪ್ಕೊಂಡ್ರು. ಆದರೆ ನಾವು ಮದ್ವೆ ಆಗಿದ್ದು ದೇವರಾಯನದುರ್ಗದಲ್ಲಿ ಆಯ್ತಾ. ಇವರು ಇನ್ನೊಂದು ಮಜಾ ಇದೆ ಹೇಳ್ಬಿಡ್ತೀನಿ. ಇವರು ಮದ್ವೆಗೆ ಮುಂಚೆ ಒಂದ್ಸಲ ಮೀಟ್ ಮಾಡೋಣ, ಒಂದ್ಸಲ ಮೀಟ್ ಮಾಡೋಣ, ಕಾಫಿಗೆ ಬರ್ತೀರಾ ಒಂದಿನ ಪ್ಲೀಸ್, ನಿಮ್ಮನ್ನ ಅರ್ಥ ಮಾಡ್ಕೋಬೇಕು ಅಂತೆಲ್ಲ. ಇಲ್ಲ ನನ್ನ ಕೈ ಬರಕ್ ಆಗ್ತಾ ಇಲ್ಲ, ಸಾರಿ. ಇವ್ರು ಅನ್ಕೊಂಡ್ಬಿಟ್ರೆ ನಾನು ಸ್ಕೋಪ್ ತಗೋತಾ ಇದೀನಿ ಅಂತ. ಅಲ್ಲ ಮೇಡಮ್, ಇವಾಗ ನೀವು ಆ ಒಂದು ಕತೆ ಹೇಳ್ತಿದ್ರಲ್ಲ, ಅದನ್ನ ಇಲ್ಲಿ ರೀಕ್ರಿಯೇಟ್ ಮಾಡೋಣ ಅಂತ. ಸರ್ ನೀವು ಶೈ ಬಿಟ್ಟು ಅದೇ ತರ ಹೆಂಗ್ ಕೇಳಿದ್ರಿ ಅದೇ ರೀಕ್ರಿಯೇಟ್ ಮಾಡ್ಬೇಕಿಲ್ಲಿ, ಪ್ಲೀಸ್ ಕೇಳಿ. ಫೋನ್ ಎತ್ಕೊಡಿ ಸರ್. ಹಲೋ, ಯಾರು ಮಾತಾಡೋದು? ನಾನು ಶೈಲೇಶ್ ಮಾತಾಡ್ತಿದ್ದೀನಿ. ಹೇಳಿ. ಏನಿಲ್ಲ, ಬರೀ ಫೋನಲ್ಲೇ ಮಾತಾಡ್ತಾ ಇದೀವಿ. ಒಂದ್ಸಲಿ ಮೀಟ್ ಮಾಡ್ಬೋದಲ್ಲ ಕಾಫಿಗೆ? ಅಯ್ಯೋ ನಾನು ಫ್ರೀನೇ ಇಲ್ಲಲ್ಲ. ಫ್ರೀ ಇಲ್ಲ ಅಂದ್ರೆ ಫ್ರೀ ಮಾಡ್ಕೊಂಡ್ ಬರ್ಬೇಕಾಗತ್ತೆ.
ಸಾರಿ, ನನಗೆ ತುಂಬ ಬ್ಯುಸಿ ಆಗಿದ್ದೀನಿ, ನಾನು ಮೀಟ್ ಮಾಡಕ್ ಆಗ್ತಾ ಇಲ್ಲ. ಮಾಡ್ಬೇಕಾಗತ್ತೆ, ಒಂದ್ಸಲಿ ಮಾಡಿದ್ರೆ ಅಲ್ಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೋದಲ್ಲ, ಅದಕ್ಕೋಸ್ಕರ ಇನ್ನೇನಕ್ಕೂ ಇಲ್ಲ. ಒಂದ್ಸಲ ನಮ್ಮ ಭಾವನ್ ಕೇಳ್ಬಿಟ್ಟು ಹೇಳ. ಆಯ್ತು, ಕೇಳ್ಬಿಟ್ಟು ಹೇಳಿ. ಅಯ್ಯೋ ದೇವಾ, ಎಲ್ಲ ಭಾವ ಕೇಳಿ ಹೇಳೋಷ್ಟು ಸ್ವೀಟ ನೀವು. ಯಾಕೆ ಅವ್ರಿಗೆ ಅಷ್ಟು ಗೌರವ ಕೊಡ್ತೀನಿ ಅಂದ್ರೆ, ನಮ್ಮ ಅಪ್ಪ ಹೋದ್ಮೇಲೆ ಅವರೇ ಒಂಥರ ನಮ್ಮ ಫ್ಯಾಮಿಲಿಗೆ ದೊಡ್ಡ ತಲೆ ಆಗಿದ್ರು. ಅಲ್ಲ, ನಿಮ್ ಬಾವಿ ಗಂಡ ಆಗೋರ್ನ ಮೀಟ್ ಮಾಡಕ್ಕೆ ಭಾವನ ಹತ್ರ ಪರ್ಮಿಷನ್ ಯಾಕೆ? ಯಾಕೆಂದ್ರೆ ಅವ್ರು ಲೋಕ ನೋಡಿರೋರು, ಎಲ್ಲ ತಿಳ್ಕೊಂಡಿರೋರು. ಯಾವಾಗ್ಲೂ ಹೇಳೋರು, ನೀನೊಬ್ಬ ಕಲಾವಿದೆ, ನೀನ್ ಹೊರಗಡೆ ಓಡಾಡುವಾಗ ಯು ಶುಡ್ ಬಿ ವೆರಿ ಕಾನ್ಶಿಯಸ್ ಅಂತ. ಸೊ ಹಾಗಾಗಿ ಹೆಂಗಿದ್ರೆ 20 ದಿವಸ ಮದ್ವೆಗೆ ಟೈಮ್ ಇದೆಯಲ್ಲ, ಅಷ್ಟಲ್ಲಿ ಎಷ್ಟು ಬೇಕಾದ್ರೆ ಮಾತಾಡ್ಕೊಳ್ಳಿ ಅಂತಂದ್ರು. ಆಯ್ತು ಅಂತ ನಾನು ಒಪ್ಕೊಂಡೆ. ಸೊ ಹಿಂಗಾಯ್ತಾ, ಮದ್ವೆ ದೇವರಾಯನದುರ್ಗದಲ್ಲಿ ಆಯ್ತು. ಮೇ 1ನೇ ತಾರೀಕು. ಮೇ ಡೇ ಯಾಕೆ ಫಿಕ್ಸ್ ಮಾಡ್ಕೊಂಡೆ ಅಂದ್ರೆ, ನಮ್ಮಲ್ಲಿ ಸಿನಿಮಾ ನಂಟು ಜಾಸ್ತಿ ಅಲ್ವಾ, ಯಾರು ಕಾರಣ ಕೊಡಕ್ಕಾಗಲ್ಲ ನಮ್ಗೆ ರಜಾ ಇಲ್ಲ ಅಂತ. ಶೂಟಿಂಗ್ ಇದೆ ಅಂತ ಹೇಳಂಗಿಲ್ಲ, ಆಫೀಸ್ ಇದೆ ಅಂತ ಹೇಳಂಗಿಲ್ಲ, ಎಲ್ಲರೂ ಕಾಲೇಜ್ ಇದೆ ಅಂತ ಹೇಳಂಗಿಲ್ಲ. ಸೊ ಎಲ್ಲರೂ ದೇವರಾಯನದುರ್ಗ ನಮ್ಮ ಮನೆ ದೇವ್ರಿಗೆ ಹರಿಸ್ಕೊಂಡಿದ್ವಿ ಅಲ್ಲಿ ಮಾಡ್ಕೊಳ್ಳೋದು ಅಂತ. ಮದ್ವೆ ಒಂಥರ ಈ ಕಿನ್ನರಿಯರ ಮದ್ವೆ ಅಂತ ಹೇಳ್ತಾರಲ್ಲ, ಫೇರಿ ಟೈಲ್ ವೆಡ್ಡಿಂಗ್, ಆ ತರ ಆಗಿತ್ತು. ಐ ವಾಸ್ ಇನ್ ಫುಲ್ ಗೋಲ್ಡ್, ಇವರು ಫುಲ್ ವೈಟ್ ಅಲ್ಲಿ ಇದ್ರು. ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಅದಾದ್ಮೇಲೆ 3ನೇ ತಾರೀಕು, ಅದೇ ತಿಂಗಳು 3ನೇ ತಾರೀಕು ಮೇ, ಬೆಂಗಳೂರಲ್ಲಿ ಚಾಮರಾಜ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್. ಅಮ್ಮ, ನಿಮ್ ಮದ್ವೆ ಕತೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋದಿದೆ. ಬಟ್ ಈಗ ನಾವು ಮಾಡ್ತಿರೋಂತ ಸೀತಾಫಲ ರಬಡಿ ಎಲ್ಲಿ ಬಂದಿದೆ? ಈಗ ಇಷ್ಟು ಹಿಂಗ್ ರೆಡಿ ಆಗಿದೆ ಅಮ್ಮ. ನೋಡಿ, ಮನೇಲಿ ಗಂಡ ಹೆಂಡತಿ ಸೇರ್ಕೊಂಡೆ ಮಾಡಿದ್ರೆ ಇದು ಈಸಿ ಮಾಡಕ್ಕೆ ಅಲ್ವಾ? ಗಂಡ ಈ ತರ ಹೆಲ್ಪ್ ಮಾಡಿದ್ರೆ. ವೀಕ್ಷಕರೇ, ಹಬ್ಬದ ಸಮಯದಲ್ಲಿ ನಿಮ್ ಗಂಡಂದ್ರನ ಪಕ್ಕದಲ್ಲಿ ನಿಲ್ಸ್ಕೊಳ್ಳಿ, ಈ ತರ ಹಾಲು ಗೊಟಾಯಿಸಕ್ ಬೇಕಾಗತ್ತೆ. ನೋಡಿ, ಈಗ ಯಾವುದೇ ಒಂದು ಸಿಹಿ ಅಡಿಗೆಗೆ ಘಮಘಮ ಅನ್ಬೇಕು ಅಂದ್ರೆ ಏಲಕ್ಕಿ ಪುಡಿ ಬೇಕು. ಅದು ಜಾಸ್ತಿ ಹಾಕ್ಬಾರ್ದಾದ್ರೆ, ಯಾಕಂದ್ರೆ ಇದು ಸೀತಾಫಲದ್ದು ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ಒಂದ್ 2-3 ಚಿಟಿಕೆ ಸಾಕು, ಇಷ್ಟು ಸಾಕು. ಓಕೆನಾ? ಯಾಕಂದ್ರೆ ಇದು ಕೇಸರಿ ಬೇರೆ ಬೀಳುತ್ತಲ್ಲ, ಅದು ಹಬ್ಬದಲ್ಲಂತೂ ಕೇಸರಿ ಇಲ್ಲದೆ ಅಡಿಗೆನೇ ಮಾಡಕ್ಕಾಗಲ್ಲ. ಹಂಗೆ ಕಲರ್ ಒಂಥರ ಕಲರ್ ಬರುತ್ತೆ, ರುಚಿ ಬರುತ್ತೆ, ಪರಿಮಳನೂ ಬರುತ್ತೆ. ಈಗ ಮುಖ್ಯವಾದಂತ ಎಲ್ಲಾರ್ಗು ಇಷ್ಟಪಡುವಂತದ್ದು ಬಾದಾಮಿ. ನೋಡಿ ಎಷ್ಟು ಚೆನ್ನಾಗಿ ತುರಿದಿಟ್ಕೊಂಡಿದೀನಿ ಅಲ್ವಾ? ಈಗ ನೋಡಿ, ಇದು ಸೇರಿಸ್ತಾ ಇದೀನಿ ಬಾದಾಮಿ. ಬಾದಾಮಿ ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಚೈತ್ರ, ಸೀತಾಫಲ ರಬಡಿ ಆಲ್ಮೋಸ್ಟ್ ರೆಡಿ ಅಲ್ವಾ? ನಮ್ಮ ಆರೋಗ್ಯ ಮಿಲ್ಕ್ ಮತ್ತೆ ಸೀತಾಫಲ ಎರಡರ ಕಾಂಬಿನೇಷನ್ ಸಖತ್ತಾಗಿದೆ. ಈ ರಬಡಿ ಯಾವ ರೀತಿ ಇರುತ್ತೆ ಅಂತ ಕಣ್ಣಿಗಂತೂ ನೋಡಕ್ಕೆ ಸೂಪರ್ ಆಗಿದೆ. ಟೇಸ್ಟ್ ಮಾಡಕ್ ನಾನಂತೂ ಕಾಯ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ವಿಶೇಷ ಸೀತಾಫಲ ರಬಡಿ ರೆಡಿ ಆಗಿದೆ. ಇದನ್ನ ರಬ್ನೆ ಬನಾದಿ ಜೋಡಿ ನಮ್ಮ ಅಮ್ಮ ಹಾಗೂ ಶೈಲೇಶ್ ಟೇಸ್ಟ್ ಮಾಡಿ ಹೇಳ್ಬೇಕು. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಶುಭಾಶಯಗಳು ನಿನ್ಗೂ. ತುಂಬಾ ಟೇಸ್ಟಿ ಆಗಿದೆ. ಸೀತಾಫಲ ಹಣ್ಣೆ ತಿನ್ನಂಗಿದೆ. ಈಗ ಅಮ್ಮ ಶೈಲೇಶ್ ಸರ್ ತಿಂದಾಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇವಾಗ ಇದು ಫುಲ್ಲು ನಾನ್ ಖಾಲಿ ಮಾಡುವಂತ ಸಮಯ. ಕ್ಲಾಸ್ ವೀಕ್ಷಕರೇ, ಹಬ್ಬದ ದಿನ ಮಾತ್ರ ಈಸಿಯಾಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಲೇಬೇಕು. ನೀವು ಈ ಹಬ್ಬ ಮಾಡ್ಬೇಕು, ಇವತ್ತೇ ಮಾಡಿ. ಇದೊಂದು ರಿಕ್ವೆಸ್ಟ್, ಇದನ್ನ ಮಾಡಿ ಟೇಸ್ಟ್ ಮಾಡಿ, ಸಖತ್ತಾಗಿದೆ. ಸೊ ಪ್ರೀತಿಯಿಂದ ಸುಧಾಮ ಮಾಡ್ಕೊಟ್ಟಿರುವಂತಹ ಈ ಸೀತಾಫಲ ರಬಡಿ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬರೋಣ. ಸೀತಾಫಲ ರಬ್ಡಿ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಹಾಲನ್ನ ಹಾಕಿಕೊಂಡು ಕುದಿಯಲು ಬಿಡಿ. ನಂತರ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಹಾಕಿಕೊಳ್ಳಿ. ಸೀತಾಫಲವನ್ನ ಬಿಡಿಸಿಕೊಂಡು ಸೋಸಿಕೊಳ್ಳಿ. ಹಾಲಿಗೆ ಹಾಕಿಕೊಳ್ಳಿ. ನಂತರ ಏಲಕ್ಕಿ ಪುಡಿ, ಸ್ವಲ್ಪ ಕೇಸರಿ, ಸ್ವಲ್ಪ ಬಾದಾಮಿಯನ್ನ ಸೇರಿಸಿಕೊಂಡರೆ ಸೀತಾಫಲ ರಬ್ಡಿ ರೆಡಿ. ಅಮ್ಮ, ರಬ್ಡಿ ಮಾಡ್ತಾ ಮಾಡ್ತಾ ನಿಮ್ ರಬ್ನೆ ಬನಾದಿ ಜೋಡಿ ಆ ಒಂದು ಕತೆನ ಹೇಳಿದೀರಾ. ನಿಮಗೋಸ್ಕರ ಅಂತ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಇದೆ ಸರ್. ವಿಡಿಯೋ ನೋಡೋಣ. ಖಂಡಿತ. ವಿಟಿ ಪ್ಲೀಸ್. ಹಾಯ್ ಸುಧಾ. ಹಾಯ್ ಶೈಲೇಶ್. ಹಾಯ್ ಸುಧಕ್ಕ. ಹಾಯ್ ಶೈಲೇಶ್ ಬಾವ. ನೀನು ಸ್ಟೂಡೆಂಟ್ ಆಗಿದ್ರು ನಿನ್ನ ನನ್ನ ಸಂಬಂಧ ಬರೀ ಲೆಕ್ಚರರ್ ಸ್ಟೂಡೆಂಟ್ ಅಷ್ಟಕ್ಕೆ ನಿಂತಿರ್ಲಿಲ್ಲ. ನಾವಿಬ್ರು ಅದನ್ನು ಮೀರಿ ಒಳ್ಳೆ ಆತ್ಮೀಯ ಸ್ನೇಹಿತರಾಗಿದ್ವಿ ಸುಧಾ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ತಂದೆ ಪ್ಯಾಲೇಸ್ ಗ್ರೌಂಡ್ಸ್ಗೆ ಕರೆದ್ರು ಸಡನ್ನಾಗಿ. ನಮ್ಮ ತಂದೆ ಒಂದು ಪ್ರಪೋಸಲ್ ತೊಗೊಂಬಂದಿದ್ದಾರೆ ನಮ್ಮ ಚಿಕ್ಕಮ್ಮನಿಗೆ, ಅಂದರೆ ಸುಧಾ ಅವ್ರಿಗೆ. ನಮಗೆ ಆಶ್ಚರ್ಯ ಆಯಿತು, ನಮ್ಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅವ್ರು ನೋಡಿದಾಗ ಭಾಳ ಖುಷಿ ಆಯಿತು. ಶೈಲೇಶ್ ಇಸ್ ವೆರಿ ಹ್ಯಾಂಡ್ಸಮ್, ಗುಡ್ ಲುಕಿಂಗ್. ಅನೇಕ
ಅನೇಕ ವರಗಳು ನಿನಗೆ ಬರ್ತಾ ಇದ್ರು. ಆಲ್ರೆಡಿ ನೀನು ತುಂಬ ದೊಡ್ಡ ಸೆಲೆಬ್ರಿಟಿನೂ ಆಗಿದ್ದೆ, ಹಾಗೆಯೇ ನರಸಿಂಹರಾಜು ಅಂತಹ ಹಾಸ್ಯ ಚಕ್ರವರ್ತಿ ಮಗಳು ಅನ್ನೋದು ಕೂಡ ಇತ್ತು. ಆದ್ರಿಂದ ಸುಧಾ ಹುಡುಕ್ತಾ ಇದ್ದಿದ್ದು ಒಬ್ಬ ಸುಧಾಳಿಗೆ ಬೇಕಾಗಿರ್ತಕ್ಕಂಥ ವರ. ದೇವರಾಯನದುರ್ಗದಲ್ಲಿ ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ಪ್ರಕಾರ ದೇವರಾಯನದುರ್ಗದಲ್ಲಿ ಮದುವೆ ಆಯಿತು. ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ತಂದೆ ತುಂಬ ಅನಿವಾರ್ಯ, ತುಂಬ ಅಗತ್ಯ ಅಂತ ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋಳು. ಅವತ್ತಂತೂ ಅಪ್ಪಾಜಿ ಇದ್ದಿದ್ರೆ ಈ ಮದುವೆ ಹೇಗೆಲ್ಲ ನಡೀತಿತ್ತು ಅಂತ ತುಂಬಾ ಬೇಜಾರಾಗಿದ್ಲು. ನೆನಪುಗಳ ನೂರಾರು ಸೇತುವೆ ನಿನ ಮರೆತು ನಾ ಹೇಗೆ ದಾಟುವೆ. ಯಜಮಾನರಿಲ್ಲದೆ ಇದ್ರೂ ಕೂಡ ನಾನು ಆ ಥರ ಮದುವೆ ಮಾಡಿದೆ. ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಅಕ್ಕ ಎಲ್ಲ ಜವಾಬ್ದಾರಿನೂ ನೋಡ್ಕೊಂಡಿದ್ದಾರೆ. ನಮ್ಮ ತಂದೆನ ನಮ್ಮ ಅಕ್ಕನಲ್ಲೇ ಕಾಣ್ತಾ ಇದ್ದೀನಿ. ನೆನಪುಗಳ ನೂರಾರು ಸೇತುವೆ. ನೀವಿಬ್ರು ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಆಗಿದ್ರಿ ಸುಧಾ, ಈಗಲೂ ಸಪೋರ್ಟಿವ್ ಆಗಿದ್ದೀರಾ. ಎಲ್ಲ ಬೇಡಿಕೆಗಳನ್ನು ಅವರು ತುಂಬ ಚೆನ್ನಾಗಿ ಪೂರೈಸ್ತಾ ಇದ್ರು. ದೇ ಆರ್ ಮೇಡ್ ಫಾರ್ ಈಚ್ ಅದರ್. 100 ವರ್ಷ ಚೆನ್ನಾಗಿ ಬಾಳಲಿ. ಐ ಲವ್ ಯು ಅಕ್ಕ. ಹಳೆಯ ಮಗಳು ಯಾವಾಗಲೂ ಚೆನ್ನಾಗಿರಬೇಕು. ನೀವಿಬ್ರು ತುಂಬ ಲವಬಲ್ ಕಪಲ್ ಸುಧಾ. ಸ್ಟೇ ಬ್ಲೆಸ್ಡ್. ಅದರಲ್ಲಿ ತುಂಬ ನೆನಪುಗಳಿದೆ. ಅಂದರೆ ನಮ್ಮಿಬ್ಬರ ಮದುವೆ ಬದುಕಿಂದು ಮಾತ್ರ ಅಲ್ಲ, ಅದು ತಾಯಿಗೆ ಅಷ್ಟು ಹುಷಾರಿಲ್ಲ, ಅಪ್ಪ ಇರಬೇಕಿತ್ತು, ಆ್ಯಂಡ್ ಅಕ್ಕ ಇಲ್ಲ, ಭಾವ ಇಲ್ಲ. ಈ ಮದುವೆಗೆ ಸಂಬಂಧಪಟ್ಟವ್ರು ಸುಮಾರು ಜನ ನಮ್ಮ ಜೊತೆಗೆ ಇವತ್ತಿಲ್ಲ. ಆದರೆ ನಾನು ಚಾಲೆಂಜಾಗಿ ತೊಗೊಂಡಿರೋದೇನು ಅಂದರೆ, ಅವ್ರು ಕಟ್ಕೊಟ್ಟಂತಹ ಈ ಬದುಕನ್ನು ಅವ್ರಿಗೆ ಯಾವುದೇ ಹಂತದಲ್ಲೂ ಕೆಟ್ಟ ಹೆಸರು ತರದಿರೋ ಹಾಗೆ ನಾವಿಬ್ಬರು ಬಾಳ್ವೆ ಮಾಡಬೇಕು. ಅದೆಲ್ಲ ಒಂದು ಫ್ಲ್ಯಾಶ್ ಬ್ಯಾಕು. ಒಂದು 15 ವರ್ಷದ್ದು, 15 ವರ್ಷ ಅಲ್ಲ, ನಾನು ಹುಟ್ಟಿದಾಗಿಂದ ನಾನು ನನ್ನ ತಂದೆ ತಾಯಿಯಲ್ಲಿ ಕಂಡಂತಹ ನಮ್ಮ ಬದುಕಲ್ಲಿ ಅವರು ಎಷ್ಟು ಮುಖ್ಯ ಪಾತ್ರ ವಹಿಸಿದ್ರು, ಯಾವ ರೀತಿ ಸಂಸ್ಕಾರ ಕೊಟ್ಟರು, ಅವೆಲ್ಲ ಒಂಥರ ಹಂತವಾಗಿ. ಅಂದ್ರೆ ನರಸಿಂಹರಾಜು ಸರ್ ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಲೆಜೆಂಡು, ಒಂಥರ ಗಿಫ್ಟ್ ಥರ. ಅಂಥವ್ರ ಮಗಳು ನೀವು. ಹಾಸ್ಯ ಚಕ್ರವರ್ತಿ ಅಂತ ಹೆಸರು ಕೊಡೋದು ಸಾಮಾನ್ಯ ಅಲ್ಲ. ಸೊ ಅವರ ಒಂದು ಮಗಳಾಗಿ ಮತ್ತೆ ಫ್ಯಾಮಿಲಿಗೆ ಒಂದು ಫಾದರ್ ಆಗಿ ನಿಮ್ಮ ಸಿಸ್ಟರ್ ಹೇಳಿದ್ದು ಕೇಳಿಸ್ಕೊಂಡೆ ನಾನು. ಚೆನ್ನಾಗಿ ನಿಭಾಯಿಸಿದ್ದೀರಾ. ಐ ಥಿಂಕ್ ಹ್ಯಾಟ್ಸ್ ಆಫ್ ಮೇಡಮ್. ಆ್ಯಕ್ಚುಲಿ ನನಗೆ ಯಾವಾಗಲೂ ಅಷ್ಟೇ, ನಾನು ತುಂಬ ಫ್ಯಾಮಿಲಿ ಓರಿಯೆಂಟೆಡ್. ನನಗೆ ನನ್ನ ಪ್ರೊಫೆಷನ್ ಒಂದು ಕಡೆ ತೂಕದಲ್ಲಿ ಇದ್ದರೆ ನನ್ನ ಕುಟುಂಬ ಇನ್ನೊಂದು ಕಡೆ. ನಾನು ಎರಡನ್ನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀನಿ. ಹೇಳ್ಕೊಂಬಿಡ್ತೀನಿ ನನಗೆ ಈ ಥರ ಕಷ್ಟ ಇದೆಯಪ್ಪ ನನಗೆ ಅಂತ ಹೇಳ್ಕೊಂಡೇ ನಾನು ಒಂದು ಪ್ರಾಜೆಕ್ಟಿಗೆ ನಾನು ಕಮಿಟ್ ಆಗೋದು. ಆ ಥರ ನನ್ನ ಪ್ರೊಫೆಷನಲ್ ಲೈಫ್ನ ನಾನು ಬೆಳೆಸ್ಕೊಂಬಂದಿದ್ದೀನಿ. ನನಗೆ ಯಾವತ್ತೂ ಅಷ್ಟೇ ನನ್ನನ್ನು ಮೀರಿ ನಾನು ಯೋಚನೆ ಮಾಡಿರ್ತೀನಿ. ನನ್ನ ಫ್ಯಾಮ್ಲಿ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಮಗ, ನನ್ನ ಗಂಡ, ಇವರಿಬ್ಬರು ಬಂದಮೇಲೆ ನನ್ನ ಜೀವನದಲ್ಲಿ. ಸೊ ನನಗೆ ಯಾವಾಗಲೂ ಫಸ್ಟ್ ಅವ್ರಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ನನಗನ್ಸುತ್ತೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೊಬ್ಬ ಮೇಲಿದ್ದಾನೆ, ಅವ್ನು ನೋಡ್ಕೋತಾನೆ ಅಂತ ಅಲ್ವಾ. ನನಗೆ ಯಾವಾಗಲೂ ಆ ನಂಬಿಕೆ. ನನಗೆ 2 ಬಹಳ ಮುಖ್ಯವಾದ ಪಾತ್ರ ನನ್ನ ಜೀವನದಲ್ಲಿ ಏನು ಅಂತಂದರೆ, ತಾಯಿ ಇದ್ದಾರೆ, ಅವ್ರ ಪ್ರೀತಿ ವಿಶ್ವಾಸ ಎಲ್ಲ ಇದೆ. ನನಗನ್ಸೋದು ನಾನಿಷ್ಟು ಧೈರ್ಯವಾಗಿ ದೃಢವಾಗಿ ಅಂದ್ಕೊಂಡಿದ್ದನ್ನ ಒಂದು ಹಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ನಮ್ಮ ತಂದೆ ಆಶೀರ್ವಾದ, ಇನ್ನೊಂದು ದೇವರು ನನ್ನ ಮೇಲೆ ತೋರಿಸ್ತಾ ಇರೋ ಒಂದು ಉದಾರವಾದ ಪ್ರೀತಿ ಅಂತ ಹೇಳ್ಬೋದು. ಇನ್ನೊಂದೇನ್ ಗೊತ್ತಾ, ಮತ್ತೆ ನನ್ನ ಗಂಡನ ಸಪೋರ್ಟ್. ಡೆಫಿನೆಟ್ಲಿ ಅದಕ್ಕೆ ಬಂದೆ ನಾನು. ಇಂಥ ಒಂದು ಫ್ಯಾಮಿಲಿನ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿಭಾಯಿಸ್ತಾ ಇದ್ದೀರಾ, ಪ್ರೊಫೆಷನ್ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ. ಇದಕ್ಕೆ ಕಾರಣ ಮನೆಯಿಂದ ಬರುವಂತಹ ಸಪೋರ್ಟ್, ಎಸ್ಪೆಷಲಿ ಕೈ ಹಿಡಿದಂತಹ ಗಂಡನ ಸಪೋರ್ಟ್. ಸೊ ಸರ್, ಮೇಡಮ್ ಇಷ್ಟು ಸಕ್ಸಸ್ಫುಲ್ ಆಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ ಕಡೆಯಿಂದ ಡೆಫಿನೆಟ್ಲಿ ದೊಡ್ಡ ರೀತಿಯ ಸಪೋರ್ಟ್ ಬಂದಿದೆ. ಸೊ ನೀವು ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಸರ್? ಮಾವ ಅವ್ರ ಫ್ಯಾಮಿಲಿಲಿ ನಾನೊಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಯಾಕೆಂದರೆ ನಾನು ಮದುವೆಗೆ ಮುಂಚೆ
ನಮ್ಮ ಮಾವರದು ಪ್ರತಿಯೊಂದು ಪಿಕ್ಚರ್ನು ನಾನು ಐ ಆಮ್ ಎ ಫ್ಯಾನ್ ಆಫ್ ನರಸಿಂಹರಾಜ್ ಅವರು. ಸೊ ಅದಾದ್ಮೇಲೆ ಇವ್ರ ಫ್ಯಾಮಿಲಿನಲ್ಲಿ ನಾನೊಬ್ಬ ಆಸ್ ಎ ಕಾಮನ್ ಮ್ಯಾನ್ ಫ್ಯಾಮಿಲಿನಲ್ಲಿ ನಾನೊಬ್ಬ ಆಗಿರೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಸರ್ ನೀವು ಏನ್ ಕೆಲಸ ಮಾಡೋದು ಅಂತ ಕೇಳ್ಬೋದಾ ಸರ್? ಒಂದು 15 ವರ್ಷದಿಂದ ನಾನು ಮೀಡಿಯಾನಲ್ಲೇ ಇದ್ದಿದ್ದು. ಅದಾದ್ಮೇಲೆ ಖಾಸಗಿ ವಾಹಿನಿನಲ್ಲೇ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇವಾಗ ಸೆಕೆಂಡ್ ಕೋವಿಡ್ ಆದ್ಮೇಲೆ ನಾನು ಆಂಧ್ರ ಪ್ರದೇಶಲ್ಲಿ ನನಗೆ ಡೆಪ್ಯೂಟ್ ಆಗಿತ್ತು. ಈ ಕೋವಿಡ್ ಟೈಮಲ್ಲಿ ನಾನು ಫ್ಯಾಮಿಲಿಯಲ್ಲಿ ನಾನೊಬ್ನೇ ಎಲ್ಲ ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು 3 ವರ್ಷ ಇದ್ದೆ. ಆಮೇಲೆ ಚೆನ್ನೈಯಲ್ಲಿ ಮದುವೆ ಆಗಿ ಹೊಸದ್ರಲ್ಲೇನೆ ಚೆನ್ನೈಗೆ ನನಗೆ ಸಿಕ್ತು ಕೆಲಸ, ಅಲ್ಲಿ ಇದ್ದೆ. ಹಿಂಗೆ ಆಮೇಲೆ ಈ ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಫ್ಯಾಮಿಲಿ ಬೆಂಗಳೂರು, ನಾನು ಒಬ್ಬನೇ ಅಲ್ಲಿ 3 ವರ್ಷ ಹೆಂಗೋ ಮಾಡಿ ಆಮೇಲೆ ರಿಸೈನ್ ಮಾಡಿ ಇವಾಗ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ. ಒಟ್ಟಲ್ಲಿ ನಿಮ್ಗೆ ಅಡಿಗೆ ಮಾಡಕ್ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಕಿಚನ್ ಹೋಗಿ ಯಾವ ರೀತಿ ಅಡಿಗೆ ಮಾಡ್ತೀರಾ ಅಂತ ನೋಡೋಣ. ಇವ್ರು ಅಡಿಗೆ ಮಾಡ್ಬೇಕಾ ಈಗ? ಎಸ್, ಅವ್ರು ನಿಮ್ ಪ್ರೀತಿಯಿಂದ ಏನ್ ಅಡಿಗೆ ಮಾಡ್ತಾರೆ ಅಂತ ತಿಳ್ಕೊಬೇಕು. ಅದಕ್ಕೆ ಕಿಚನ್ ಹೋಗಿ ಮಾತಾಡೋಣ. ಅಮ್ಮ ಮಾಡಿದ ರಬ್ಡಿ ಸಖತ್ತಾಗಿತ್ತು. ನೀವೇನ್ ಮಾಡ್ತಾ ಇದ್ದೀರಾ ಸರ್? ನಾನು ಇವಾಗ ಒಣದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜು. ಅಂದ್ರೆ ಒಂದ್ ಸ್ವೀಟ್ ಆಯ್ತು, ಇವಾಗ ಖಾರ ಡೆಫಿನೆಟ್ಲಿ ಅಲ್ವಾ? ಸೊ ಹಬ್ಬದ ವಿಶೇಷ ಒಣದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡ್ತಾ ಇದಾರೆ ಸರ್. ಸರ್ ನೀವ್ ಮಾಡೋ ಒಣದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡಿದೀನಿ. ಕರೆಕ್ಟಾ ಇಲ್ವಾ ನೋಡ್ಕೊಳ್ಳಿ, ಹಾಗೆ ವೀಕ್ಷಕರಿಗೆ ಹೇಳಿ. ಇದಕ್ಕೆ ಒಣಮೆಣಸಿನ್ಕಾಯಿ, ಧನಿಯಾ ಪೌಡ್ರು, ಉದ್ದಿನ ಕಾಳು, ಕಡಲೆಬೇಳೆ, ಸಾಸಿವೆ, ಬೆಲ್ಲದ ಪೌಡ್ರು, ಕೊಬ್ಬರಿ ಪೌಡ್ರು, ಇಂಗು, ಕರ್ಬೇವು, ಕ್ಯಾಪ್ಸಿಕಮ್, ಒಣದ್ರಾಕ್ಷಿ, ಹುಣಸೆಹಣ್ಣು ಕ್ಯೂಚ್ಕೊಂಡಿರೋದು, ತುಪ್ಪ, ಉಪ್ಪು, ಸಾಸಿವೆ, ಕರ್ಬೇವಿನ ಸೊಪ್ಪು ಮಾತ್ರ ಒಗ್ಗರಣೆಗೆ, ಮತ್ತೆ ಎಳ್ಳು ಇಟ್ಕೊಂಡಿದ್ದೀವಿ. ಎಳ್ಳು ಇದೆ. ಈಗ ಫಸ್ಟ್ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಇದಾಗಿದೆ. ಇದನ್ನ ನಾನು ಪುಡಿ ಮಾಡ್ಕೋಬೇಕೀಗ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ತಿರ್ಗಾ ಹುರ್ಕೋಬೇಕು. ಒಗ್ಗರಣೆಗೆ ಸಾಸುವೆ, ಈಗ ಕರ್ಬೇವಿನ ಸೊಪ್ಪು ತಗೊಳ್ಳಿ, ಒಣಮೆಣಸು, ಇಂಗು. ಈಗ ಕ್ಯಾಪ್ಸಿಕಮ್ ತಗೊಳ್ಳಿ. ಆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಹುರ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀವಿ. ಏನ್ ಗೊತ್ತಾ ಚೈತ್ರ, ಕೊಬ್ಬರಿನ ಯಾವತ್ತೂ ಮೊದಲು ಹುರ್ಕೊಂಡಿರ್ತೀವಲ್ಲ ಆ ಸಾಮಗ್ರಿಗಳ ಜೊತೆ ಸೇರಿಸಬಾರ್ದು. ಕೊನೆಯಲ್ಲಿ ಕೊಬ್ಬರಿ ಹಾಕೋಬೇಕು. ಇದು ಸ್ವಲ್ಪ ತಣಸಿದೆ, ಈಗ ತಣ್ಣಗಾಗಿದೆ. ಅದಕ್ಕೆ ಎಷ್ಟು ಹಾಕ್ಬೇಕ್ರಿ ಕೊಬ್ಬರಿ? 1 ಸ್ಪೂನ್. ಸೊ ಇವಾಗ ಮಸಾಲೆ ಏನ್ ರುಬ್ಕೊಂಡಿರ್ತೀವಲ್ಲ ವೀಕ್ಷಕರೇ, ಅದಕ್ಕೆ ಕೊಬ್ಬರಿನ ಹಾಕೊಂತಾ ಇದಾರೆ ಗ್ರೈಂಡ್ ಮಾಡ್ಕೊಳಕ್ಕೆ. ಇವಾಗ ಇದು ಹುರ್ಕೊಂಡಿರೋ ಕ್ಯಾಪ್ಸಿಕಮ್ ಒಗ್ಗರಣೆಗೆ ಒಂದು 1/2 ಕಪ್ ವಾಟರ್ ಹಾಕೋಬೇಕು. ಇವಾಗ ಕ್ಯೂಚ್ಕೊಂಡಿರೋ ಹುಣಸೆಹಣ್ಣು ನೀರು ಹಾಕಬೇಕು. ಕ್ಯೂಚಿದ ಹುಣಸೆಹಣ್ಣು ನೀರು ಹಾಕಿದ್ಮೇಲೆ ಸ್ವಲ್ಪ ಕುದೀತಾ ಇದ್ದಂಗೆ ಒಂಚೂರು ಬೆಲ್ಲದ್ದು ಜಾಗರಿ ಪೌಡರ್ ಹಾಕಬೇಕು. ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಹಾಕ್ತಾ ಇದ್ದಾರೆ ಆ ಸ್ವೀಟ್ ಎಸೆನ್ಸ್ಗೋಸ್ಕರ. ಬೇಯಿಸ್ಕೊಂಡಿರೋ ದ್ರಾಕ್ಷಿನ ನಾವು ಒಂದು ಅರ್ಧ ಭಾಗದಷ್ಟು ಗೊಜ್ಜು ರೆಡಿ. ಸರ್, ಈ ಗೊಜ್ಜನ್ನ ನೀವೇ ಮಾಡ್ತೀರಾ ಅಂತ ಅನ್ಕೊಂಡೆ, ಬಟ್ ಮೇಡಮ್ ಆಲ್ಮೋಸ್ಟ್ ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ನಿಮ್ಮ ಕೈ ರುಚಿ ಇದೆಯಲ್ಲ, ಅದು ಇದಕ್ಕೆ ಸ್ಪೆಷಲ್ ಟಚ್ ಕೊಟ್ಟಿದೆ ಸರ್.
ಕೈಯಾರೆ ಪ್ರೀತಿಯಿಂದ ಮಾಡಿರುವಂತಹ ನಿಮ್ ಕೈ ಸೋಕಿರುವಂತಹ ಒಂದು ಸ್ಪೆಷಲ್ ಅಡಿಗೆ ಮೇಡಮ್ಗೆ ಪ್ರೀತಿಯಿಂದ ನೀವೇ ತಿನ್ಸ್ಬೇಕು. ಎಷ್ಟು ವರ್ಷಗಳಾದ್ಮೇಲೆ ಈ ತರ ಕೈ ತುತ್ತು ಕೊಡ್ತಾ ಇದೀರಾ ಸರ್? ಅವಾಗ ಕೊಡ್ತಾನೆ ಇರ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ನೀವೇನೋ ಕೈ ತುತ್ತು ತಿನ್ಸಿದ್ರಿ, ನಾನು ಸ್ಪೂನ್ ಅಲ್ಲೇ ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಡ್ತೀನಿ. ನಿನ್ಗೆ ಮೊದಲನೇದಾಗಿ ಬನ್ನಿಮ್ಮ ಪ್ಲೀಸ್. ನಾನು ನನ್ನ 4 ಜನ ಹೆಣ್ಣು ಮಕ್ಕಳಿಗೆ ತಿನ್ಸಿ 5 ವರ್ಷ ತಿನ್ಸಿದೀನಿ ಅಲ್ವಾ? ನಮ್ ಜಿ ಕುಟುಂಬದಲ್ಲೇ 4 ಜನ ಹೆಣ್ಣು ಮಕ್ಕಳಿಗೆ ಇದ್ದಾರೆ. ನಾನು ನಿಮ್ಮ 5ನೇ ಮಗಳನ್ನ ತಿನ್ಸಿಕೊಂಡು ಪ್ರೀತಿಯಿಂದ ನಿನಗಾಗಿ ದೀಪಾವಳಿ ಶುಭಾಶಯ. 4 ಮಕ್ಕಳ ತಾಯಿ ನನಗೆ ಕೈ ತುತ್ತು ತಿನ್ಸಿದಕ್ಕಿಂತ ಹಾಸ್ಯ ಚಕ್ರವರ್ತಿ ನಮ್ಮ ನರಸಿಂಹರಾಜ್ ಅವರ ಮಗಳು ನನಗೆ ತಿನ್ಸಿದಿರಲ್ಲ, ಅದೇ ನನಗೆ ತುಂಬಾನೇ ಖುಷಿ ಆಯ್ತು. ರಾಜ ವೈಭೋಗವಾಗಿತ್ತು ಹಬ್ಬದ ದಿನ. ನಾನಂತೂ ಇದನ್ನ ಸ್ಪೆಷಲ್ ಮೂಮೆಂಟ್ ಆಗಿ ನಾನು ಯಾವಾಗ್ಲೂ ಜ್ಞಾಪಿಸ್ಕೊಳ್ತೀನಿ ಅಂತ ಹೇಳ್ತಾ, ಈಗ ಮೇಡಮ್ ಕೊಡಿ, ನಾನು ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅದನ್ನ ಪ್ಲೀಸ್. ಓಕೆ, ಸೊ ನಾನು ಈ ಅನ್ನಕ್ಕೆ ಇನ್ನೊಂದಷ್ಟು ತುಪ್ಪ ಹಾಕೊಂಡು ಒಣ ದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತೀನಿ. ಇದನ್ನ ಮಾಡುವಂತಹ ವಿಧಾನ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಟ್ಟು. ಒಣದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡುವ ವಿಧಾನ. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಒಣಮೆಣಸಿನಕಾಯಿ, ಎಳ್ಳು ಹಾಕಿ ಹುರಿದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು, ಕ್ಯಾಪ್ಸಿಕಮ್ ಹಾಕಿ ಹುರಿದುಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನ ಹಾಕಿಕೊಳ್ಳಿ. ಹುಣಸೆ ನೀರನ್ನ ಹಾಕಿಕೊಂಡು ಬೆಲ್ಲವನ್ನ ಹಾಕಿಕೊಂಡು ಬೇಯಿಸಿದಂತಹ ಒಣದ್ರಾಕ್ಷಿಯನ್ನ ಸೇರಿಸಿಕೊಳ್ಳಿ. ಕೊಬ್ಬರಿ ಹಾಕಿ ಪುಡಿ ಮಾಡಿದಂತಹ ಮಸಾಲೆಯನ್ನ ಹಾಕಿ ಬೇಯಿಸಿಕೊಂಡರೆ ಒಣದ್ರಾಕ್ಷಿ ಕ್ಯಾಪ್ಸಿಕಮ್ ಗೊಜ್ಜು. ಮೇಡಮ್, ನೀವು ಮಾಡಿರೋ ರಬಡಿ ನನಗೆ ತುಂಬಾನೇ ಇಷ್ಟ ಆಯ್ತು. ಸರ್ ಮಾಡಿರೋ ಗೊಜ್ಜು ಕೂಡ ಸೂಪರ್ ಆಗಿತ್ತು ಸರ್. ಈಗ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡುವಂತಹ ಸಮಯ. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಸರ್ ಅವರ ಶತಮಾನೋತ್ಸವವನ್ನ ಇಡೀ ನಾಡೇ ಸಂಭ್ರಮಿಸ್ತಾ ಇದೆ. ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ನಾವು ಕೂಡ ಒಂದು ಟಾಸ್ಕ್ ಮೂಲಕ ಅದನ್ನ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಸರಿ, ಈ ಟಾಸ್ಕ್ ಏನಂದ್ರೆ ತುಂಬಾ ಸಿಂಪಲ್ ಅಮ್ಮ. LED ಮೇಲೆ ನಾವು ಒಂದಷ್ಟು ಚಿತ್ರಗಳನ್ನ ಹಾಕ್ತಿವಿ. ಆ ಚಿತ್ರಗಳನ್ನ ಡಿಕೋಡ್ ಮಾಡಿದಾಗ ನರಸಿಂಹರಾಜು ಸರ್ ಅವರ ಸಿನಿಮಾ ಹೆಸರುಗಳು ಸಿಗುತ್ತೆ. ಅದು ಯಾವ್ದು ಅಂತ ನೀವು ಕಂಡು ಹಿಡಿಬೇಕು. ಇದು ತುಂಬಾ ಸುಲಭ ನಿಮ್ಗೆ ಅಂತ ನಂಗೆ ಗೊತ್ತು. ಓಕೆನಾ? ಇಲ್ಲ ಹೇಳಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಓಕೆ, ಶುರು ಮಾಡೋಣ. ನೀವು ಜಾಸ್ತಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಸರ್. ನೀವು ಜಾಸ್ತಿ ಗೆಸ್ ಮಾಡ್ಬೇಕು. ಇಬ್ರು ಮಾಡ್ಬೇಕು. ಓಕೆ, ಸೊ ನಮ್ಮ ಟಾಸ್ಕ್ ನ ಮೊದಲನೆಯ ಚಿತ್ರ ಬಂಗಾರ. ಅಲ್ಲೇನಿದೆ? ಹೆಣ್ಣು, ಮಗು. ಅದ್ ಗೊಂಬೆ. ಗೊಂಬೆ. ಈ ಕಡೆ ಏನಿದೆ? ಚಿನ್ನದ ಗೊಂಬೆ. ಆಹಾ, ಸೂಪರ್. ಓಕೆ, ನೀವು ಹೇಳಿರೋ ಉತ್ತರ ಸರಿ ಇದೆಯಾ ನೋಡೋಣ. ಅರೆ ವಾ, ಅದನ್ನ ನಾಟಕ ಕೂಡ ಮಾಡ್ತಿದ್ರು, ಚಿನ್ನದ ಗೊಂಬೆ ಅಲ್ವಾ? ಈಗ ಮುಂದಿನ ಚಿತ್ರ ತೋರಿಸ್ತೀನಿ. ನಮ್ಮ ಮುಂದಿನ ಚಿತ್ರ ಮಗ, ಈ ಕಡೆ ಹುಡುಗ. ಜಗಮೆಚ್ಚಿದ ಅಲ್ಲ 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 ಅಲ್ಲ, ದೇವರು ಕೊಟ್ಟ. ಹತ್ತತ್ರ ಇದ್ದೀರಾ. ದೇವರು ಕೊಟ್ಟ ಮಗನ. ದೇವರು ಕೊಟ್ಟವರ. ಸೆಕೆಂಡ್ ಏನದು? ದೇವರು ಗೆದ್ದ ಮಾನವ. ದೇವರು ಗೆದ್ದ ಮಾನವ. ಓಕೆ, ಉತ್ತರ ಸರಿ ಇದೆ ನೋಡೋಣ. ನೋಡಿದ್ರಾ? ಎಷ್ಟು ಚೆನ್ನಾಗಿ ಗೆಸ್ ಮಾಡಿದೀರಾ. ಓಕೆ, ಈಗ ಮೂರನೆಯ ಚಿತ್ರ. ಎರಡು ಕನಸು. ಎರಡು ಕಣ್ಣುಗಳನ್ನ. ಇಲ್ಲ ಸರ್, ನೀವು ಎರಡು ಕನಸು. ಎರಡು ಕಣ್ಣುಗಳು. ನರಸಿಂಹರಾಜು ಸರ್ ಆಕ್ಟ್ ಮಾಡಿರೋಂತಹ ಸಿನಿಮಾ. ಎರಡು ಮುಖ. ಅರೆ ಕರೆಕ್ಟ್. ಓಕೆ, ನೀವ್ ಹೇಳಿರೋದು ಕರೆಕ್ಟ್ ಅಲ್ವಾ ಅಂತ ನೋಡೋಣ. ಓಕೆ, ಉತ್ತರ ಪ್ಲೀಸ್. ಬಟ್ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಬಹಳ ಕ್ಲಿಷ್ಟವಾದ ಹುಡುಕಿದ್ದಾರೆ. ಯಾಕೆ ಅಂತಂದ್ರೆ ಇವು ಕಾಮನ್ ಸಿನಿಮಾಗಳಲ್ಲ ಅಲ್ವಾ? ಅಂದ್ರೆ ಅವ್ರ ಪಾಪ್ಯುಲರ್ ಸಿನಿಮಾಗಳನ್ನ ಬಿಟ್ಟು ಹುಡುಕಿ ತೆಗ್ದಿದ್ದಾರೆ. ಅದೇ ನಮ್ ಕಪಲ್ಸ್ ಕಿಚನ್ ತಂಡ ಅಂದ್ರೆ. ಓಕೆ, ಸೊ ಈಗ ಮುಂದಿನ ಚಿತ್ರ. ರವಿಚಂದ್ರನ್ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಿಮ್ಮ ಹೆಸರು ಏನಿರ್ಬೋದು? ರಣಧೀರ ಕಂಠೀರವ. ಓಕೆ, ಸೊ ಉತ್ತರ ಸರಿಯಾಗಿದೆಯಾ ನೋಡೋಣ. ರಣಧೀರ ಕಂಠೀರವ. ಉತ್ತರ ಪ್ಲೀಸ್. ಇದು ನಾನು ಮರೆಯೋಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಇತಿಹಾಸ ಸೃಷ್ಟಿಸಿದಂತಹ ಸಿನಿಮಾ. 4 ದಿಗ್ಗಜರು, ಜಿ ವಿ ಅಯ್ಯರ್, ಬಾಲಣ್ಣ,
ರಾಜ್ಕುಮಾರ್ ಮತ್ತು ನರಸಿಂಹರಾಜುರವರು ಸೇರಿ ಕಟ್ಟಿದ ಸಂಸ್ಥೆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಿಂದ ಮಾಡಿದಂತ ಸಿನಿಮಾ. ಅಷ್ಟು ಸಿನಿಮಾಗಳ ಹೆಸರನ್ನ ಹೇಳಿದಿರ ಸರ್, ನೀವು ಹೆಲ್ಪ್ ಮಾಡಿದಿರ. ಇದ್ರಲ್ಲೇ ನಿಮ್ಮ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗತ್ತೆ ಮೇಡಮ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನಷ್ಟು ಪ್ರೀತಿ ಇಟ್ಟು ಅಡಿಗೆ ಮಾಡಕ್ಕೆ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಮಾಸ್ಟರ್ ಶೆಫ್. ನಿಮಗೆ ಅಡಿಗೆನ ಹೇಳ್ಕೊಡ್ತಾರೆ, ಮಾಡೋದಕ್ಕೆ ನೀವು ರೆಡಿನಾ? ಖಂಡಿತ. ಹಾಗಿದ್ರೆ ಬನ್ನಿ ಕಿಚನ್ಗೆ ಹೋಗೋಣ. ಈ ಮುದ್ದಾದ ಜೋಡಿಗೆ ಹಬ್ಬದ ದಿನ ಅದ್ಭುತವಾಗಿ ಡಿಶ್ ಹೇಳ್ಕೊಡೋದಕ್ಕೆ ಬರ್ತಿದ್ದಾರೆ ನಮ್ಮ ಬಾಸ್. ಸೊ ಲೆಟ್ಸ್ ವೆಲ್ಕಮ್ ಮಾಸ್ಟರ್ ಶೆಫ್ ಶೋಭಾ ಜೋಜಿಗಾ. ನಿಮಗೆ ದೀಪಾವಳಿ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಬಾಸು, ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಸ್ಪೆಷಲ್ ಆಗಿ ನಿಮಗೆ. ದೀಪಾವಳಿ ನಿಮ್ಮೆಲ್ರಿಗೂ ಕೂಡ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಸೊ ದೀಪಾವಳಿ ಹಬ್ಬದ ವಿಶೇಷವಾಗಿ ಬಂದಿದ್ದೀರಾ. ನಮ್ಮ ಕಪಲ್ಸ್ಗೆ ಯಾವ ಡಿಶ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ಗೆ ಸ್ಪೆಷಲ್ ಆದಂತಹ ಡಿಶ್ ಅನ್ನ ಮಾಡ್ತಿದ್ದೀನಿ. ಮ್ಯಾಮ್, ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನೋಡಿದ್ರೆ ಏನ್ ಮಾಡ್ಬೋದು ಅನ್ಸುತ್ತೆ? ಇದು ಬೊಂಬು ಗಿಂಬೆಲ್ಲ ಎತ್ಕೊಂಡಿದ್ದೀರಾ? ಇದು ನೀವು ಬಿದಿರದು ಕೊಳವೆ ತಗೊಂಡು ಏನೋ ಒಂದು ಅನ್ನದ ಐಟಮ್ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಮಸಾಲೆ ಪದಾರ್ಥ ಇರೋದ್ರಿಂದ ಮಸಾಲೆಗೆ ಸಂಬಂಧಪಟ್ಟ ಒಂದು ಅನ್ನವನ್ನ ಮಾಡ್ತಾ ಇದ್ದೀರಾ. ವೆಜ್ ಸ್ಟೀಮ್ ಮಾಡ್ತಾ ಇದ್ದೀರಾ? ಬ್ಯಾಂಬೂ ವೆಜ್ ಬಿರಿಯಾನಿ ಸ್ಟೀಮ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಬಿದ್ರನ್ನ ಸಾಮಾನ್ಯವಾಗಿ ಬೆಂಕಿಗೆ ಹಾಕಿ ಅದ್ರಲ್ಲಿ ಅಡಿಗೆ ಮಾಡ್ಕೊಂತಾರೆ. ಈಗ ಮನೆಯಲ್ಲಿ ಮಾಡ್ಬೇಕು ಅಂದ್ರೆ ಆಗಲ್ವಲ್ಲ ಕೆಂಡ ಹಾಕಕ್ಕೆ. ಹಾಗಾಗಿ ಸ್ಟೀಮ್ ಮಾಡ್ಕೊಂಡು ಹೇಗೆ ಬಿದ್ರಿಂದ ಒಂದು ರೈಸ್ ಅನ್ನ ಮಾಡ್ಬೋದು ಅಂತ ಇವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಬಾಸ್, ಫೈನಲಿ ಡಿಶ್ ಹೆಸರೇನು? ಡಿಶ್ ಹೆಸರು ನೋಡಿ, ಮತ್ತೊಂದು ವಿಶೇಷತೆ ಏನಂದ್ರೆ ನಾನು ಬಿದಿರಿನ ಜೊತೆಗೆ ಅರಿಶಿಣದ ಎಲೆಯನ್ನ ಕೂಡ ಬಳಸ್ತಿದ್ದೀನಿ. ಓಕೆ. ಸೊ ಬಿದಿರು ಅರಿಶಿನ ಎಲೆಯ ಗೀ ರೈಸ್. ವೆರಿ ಗುಡ್. ಬಿದಿರು ಅರಿಶಿನದೆಲೆಯ ಗೀ ರೈಸ್. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ ಪ್ಲೀಸ್ ವೀಕ್ಷಕರಿಗೆ. ತುಂಬಾ ಸಿಂಪಲ್ ಡಿಶ್ ಇದು. ನಮ್ಗೆ ಬೇಕಾಗಿರೋದು ಫ್ಲೇವರು ಬಿದಿರು ಹಾಗೂ ಅರಿಶಿನದ ಎಲೆ. ಹಾಗಾಗಿ ಓವರ್ ಪವರ್ ಮಾಡೋದು ಬೇಡ ಅಂತ ಎಲ್ಲವೂ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಸ್ಮತಿ ಅಕ್ಕಿ ಇದೆ, 2 ಮೆಣಸಿನ್ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಗೂ ಸ್ಟಾರ್ ಅನಿಸ್ ಇದೆ, ತುಪ್ಪ, ಪುದೀನ, ಕೊತ್ತಂಬರಿ ಸೊಪ್ಪು, ಬಿದಿರು ಹಾಗೂ ಅರಿಶಿನದ ಎಲೆ. ಇದೇನು? ತೆಂಗಿನಕಾಯಿ ಹಾಲು. ಗೀ ರೈಸ್ ಅಂದ್ರೆ ಕ್ರೀಮ್ನೆಸ್ ಬರ್ಬೇಕಲ್ವಾ? ಅದೇ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಅರಿಶಿನದೆಲೆ ರೆಡಿ ಆಗಿದೆ. ಸೊ ಶುರು ಮಾಡಿಸ್ಬಿಡೋಣ? ಖಂಡಿತ, ನಾನು ಕಾಯ್ತಾ ಇದ್ದೀನಿ ಹೆಂಗಿರ್ಬೋದು ಅಂತ. ಬಾಸ್, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿ ನಮ್ಗೆ. ಓಕೆ, ಮಾಡೋಣ ಮ್ಯಾಮ್. ಸ್ಟವ್ ಎಲ್ಲವೂ ಒಂದು ಚಕ್ಕೆ, ಲವಂಗ, ಎಲ್ಲ ಒಂದೊಂದೇ ಬಳಸಿದಿರಲ್ಲ, ಜಾಸ್ತಿ ಅದು ಪವರ್ ಜಾಸ್ತಿ ಅದ್ರದ್ದಿರಬಾರ್ದು. ಹೌದು. ಈರುಳ್ಳಿ, ಒಂದ್ ಕಪ್ ತೆಂಗಿನ ಹಾಲಿಗೆ 1 ಕಪ್ ಹಾಲ. ಹೌದು. ಹಾಗಾದ್ರೆ ನಾವು ವೀಕ್ಷಕರಿಗೆ ಇದನ್ನ ಮತ್ತೊಮ್ಮೆ ಹೇಳಬೇಕು. ನೋಡಿ, ನಾವು ಗೀ ರೈಸ್ ಆದ್ರೆ ಮನೆಯಲ್ಲಿ 1 ಹಾಲು 1 ನೀರು ಸೇರಿಸ್ಬಿಡ್ತೀವಿ. ಬಟ್ ಇವ್ರು ಕಾಯಿ ಹಾಲು ಹಾಕಿ ಮಾಡ್ತಿದ್ದಾರೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಈಗ ಎಲ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಇದ್ರಲ್ಲಿ ಬೇಯಿಸಿದ ನಂತರ ಇದಕ್ಕೆ ಹಾಕ್ತಿವಿ ಅಂತ. ಆದ್ರೆ ನಾವು ಈಗ್ಲೇ ಇದನ್ನ ಇದಕ್ಕೆ ಹಾಕಿ ಸ್ಟೀಮ್ ಮಾಡ್ಕೋತೀವಿ. ಸರಿ, ಇದು ರೆಡಿ ಇದೆಯಾ ಹಾಕೊಳಕ್ಕೆ? ಬಾಸ್, ನಾನೇನ್ ಅನ್ಕೊಂಡೆ ಅಲ್ಲಿ ಕುಕ್ ಮಾಡಿ ಇದ್ರೊಳಗೆ ತುಂಬಿಸ್ತೀರಾ ಅಂತ. ಬಟ್ ಇದ್ರಲ್ಲೇ ಕುಕ್ ಮಾಡೋ ಒಂದು ಸ್ಪೆಷಾಲಿಟಿ ಯಾಕೆ ಅಂದ್ರೆ
ಈ ಬಿದ್ರನ್ನ ಓವರ್ ನೈಟ್ ಸೋಕ್ ಮಾಡಿರೋದು, ನೆನ್ನೆ ನೆನ್ಸಿಟ್ಕೊಂಡು ರಾತ್ರಿ ಎಲ್ಲ ನೆನ್ಸಿಟ್ಕೊಂಡಾಗ ಈಗಾಗ್ಲೇ ಬಿದ್ರಲ್ಲಿ ತೇವಾಂಶ ಆಗಿದೆ ಅಲ್ವಾ ಇದು? ತೇವಾಂಶ ಇದ್ರಲ್ಲಿ ಇರುತ್ತೆ. ಸೊ ಆ ತೇವಾಂಶ ನಾವು ಸ್ಟೀಮ್ ಮಾಡಿದಾಗ ಇನ್ನೂ ಎಳ್ಕೊಂಡು ಆ ಫ್ಲೇವರು ತುಂಬಾ ಒಳ್ಳೆ. ಹೌದೌದು. ಇದಾದ್ಮೇಲೆ ಸ್ಟೀಮ್ ಮಾಡ್ತೀರಾ? ಹೌದು. ಈಗ ಇದನ್ನ ಕವರ್ ಮಾಡ್ಕೊಳ್ಳೋಣ ಎಲೆಯಲ್ಲೇ. 2 ಎಲೆ ಒಟ್ಟಿಗೆನಾ? ಹಾ. ಈಗ ಎಲ್ಲರೂ ಮನೆಯಲ್ಲೂ ತುಂಬಾ ಹೈಟ್ ಆಗಿರುವಂತಹ ಪಾತ್ರೆ ಇಲ್ಲ, ಮಲ್ಗಿಸ್ ಮಾಡಬೇಕು ಅಂದ್ರೆ ಅದ್ರಲ್ಲಿರೋ ಎಲ್ಲ ಹಾಲು ಅದೆಲ್ಲ ಚೆಲ್ಲ. ಹಾಗಾಗಿ ಗೋಧಿ ಸೀಲ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೇಕು ನೋಡಿ, ಟ್ರ್ಯಾಪ್ ಮಾಡತ್ತೆ. ಸ್ಟೀಮರಿಗೆ ಮುಂಚೆನೆ ನೀರ್ ಹಾಕಿ ಕುದಿಸಿಟ್ಕೊಂಡ್ಬಿಟ್ಟಿದ್ದೀರಾ ರೆಡಿ ಮಾಡಿ. ಕೆಂಡದಲ್ಲಿ ಮಾಡೋದಾದ್ರೆ 2 ಅವರ್ ಇದನ್ನ ಬೇಯಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಈ ಮಾಯಿಶ್ಚರ್ ಇಲ್ಲಿ ಕುಕ್ ಮಾಡ್ಲಿಲ್ವಲ್ಲ ಸ್ಟವ್ ಮೇಲೆ, ಕೆಲವ್ರು ಏನ್ ಮಾಡ್ತಾರೆ ಪೂರ್ತಿ ಇಲ್ಲಿ ಕುಕ್ ಮಾಡ್ಕೊಂಡು ಅದು ಮಜಾ ಇರಲ್ಲ. ಅದು ಮಾಮೂಲಿ ನಾವು ತಿಂದಂಗಿರುತ್ತೆ. ಸೊ ಫುಲ್ಲೆಸ್ಟ್ ಫ್ಲೇವರ್ಸ್ ಇಳ್ಕೋಬೇಕು ಅಂದ್ರೆ ಈ ರೀತಿ ಮಾಡಿದ್ರೆ. ಈಗ ಇದು ನೀರ್ ಕುದೀತಾ ಇದೆ ಅನ್ಸುತ್ತೆ ಶೋಭಾ? ನೀರ್ ಕುದೀತಿದೆ ಮ್ಯಾಮ್. ಈಗ ಇದು ಇಟ್ಕೊಳ್ಳೋಣ. ಏನ್ ಮಾಡ್ಬೇಕು ಇದನ್ನ? ಮಲಗ್ಸೋದ? ಆಯ್ತು, ಈಗ ಆಯ್ತು. ಈಗ ತೆಗಿಯೋಣ ಮ್ಯಾಮ್. ತೆಗೆದ್ ನೋಡ್ಲಾ? ಅರಿಶಿನದೆಲೆ ಬಿದಿರಿನ ಗೀ ರೈಸ್ ಇನ್ನೇನು ಬಾಯೊಳಗೆ ಹೋಗಕ್ಕೆ ರೆಡಿ ಆಗಿದೆ. ಅರಿಶಿನದೆಲೆಯ ಗೀ ರೈಸ್ ರೆಡಿ ಆಗಿದೆ. ಮೇಡಮ್ ನಾವಿಬ್ರು ನೀವ್ ತಿಂದಿ, ಆಮೇಲೆ ನಾವಿಬ್ರು ತಿಂತೀವಿ. ಏನ್ ಅನ್ಸ್ತು? ವೆರಿ ನೈಸ್. ಹದವಾಗಿ ಬೆಂದಿದೆಪ್ಪ, ತುಂಬಾ ಚೆನ್ನಾಗಿದೆ. ಈಗ ನಾವು ನಮ್ಮ ಬಾಸ್ ತಿನ್ನೋಂತ ಸಮಯ. ಶ್ಯೂರ್ಸ್. ಆ ಬಿದಿರಿನ ಫ್ಲೇವರು, ಅರಿಶಿನದೆಲೆ ಫ್ಲೇವರು, ಜೊತೆಗೆ ಗೀ, ಕಾಯಿ ಹಾಲು ಎಲ್ಲ ಮೈಲ್ಡ್ ಮಸಾಲ ಸಖತ್ತಾಗಿದೆ. ಬಾಸ್, ದೀಪಾವಳಿ ಹಬ್ಬದ ದಿನ ಸ್ಪೆಷಲ್ ಆಗಿ ಬಂದು ನಮ್ಮ ದಂಪತಿಗಳ ಕೈಯಲ್ಲಿ ದಮ್ ಕಟ್ಟಿ ಬಿದಿರಿನ ಅರಿಶಿನ ಎಲೆಯ ಗೀ ರೈಸ್ ನ ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಶೋಭಾ, ತುಂಬಾ ಚೆನ್ನಾಗಿ. ವೀಕ್ಷಕರೇ, ನಾನಂತೂ ಗೀ ರೈಸ್ ನ ಇನ್ನೊಂದಷ್ಟು ಟೇಸ್ಟ್ ಮಾಡೋದಿದೆ. ಈ ಒಂದು ಸ್ಪೆಷಲ್ ಆಗಿರುವಂತಹ ಬಿದಿರಿನ ಅರಿಶಿನ ಎಲೆಯ ಗೀ ರೈಸ್ ಮಾಡುವಂತಹ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ಬಿದಿರಿನ ಅರಿಶಿಣ ಎಲೆಯ ಗೀ ರೈಸ್ ಮಾಡುವ ವಿಧಾನ. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ತುಪ್ಪ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಸ್ಟಾರ್ ಅನಿಸ್ ಹಾಕಿಕೊಳ್ಳಿ. ನಂತರ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಅರಿಶಿಣದ ಎಲೆ ಹಾಕಿ ನೆನೆಸಿಟ್ಟ ಅಕ್ಕಿಯನ್ನ ಹಾಕಿಕೊಳ್ಳಿ. ಪುದೀನ, ಕೊತ್ತಂಬರಿ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಟಲು ತೆಂಗಿನ ಹಾಲು ಹಾಗೂ 1 ಬಟ್ಟಲು ಹಾಲನ್ನ ಹಾಕಿಕೊಳ್ಳಿ. ನಂತರ ಬಿದಿರಿನ ಬೂಂಬಿಗೆ ಗೀ ರೈಸ್ ಮಿಶ್ರಣವನ್ನ ಹಾಕಿಕೊಂಡು ಸ್ಟೀಮ್ ಮಾಡಿ ಬೇಯಿಸಿಕೊಂಡರೆ ಬಿದಿರಿನ ಅರಿಶಿಣ ಎಲೆಯ ಗೀ ರೈಸ್ ರೆಡಿ. ಇವತ್ತೇ ಹಬ್ಬ ಅಂತ ಕರೆಯೋದು ಯಾಕೆ ಹೇಳಿ, 3 ವೆರೈಟಿ ಫುಡ್ ತಿಂದಿವಿ. ನನಗಂತೂ ತುಂಬಾನೇ ಖುಷಿ ಆಯ್ತು. ಈಗ ನಿಮ್ಗೊಂದು ಚಿಕ್ಕ ಗೇಮ್ ಆಡ್ಸೋಣ ಅಂತ ನಾನ್ ರೆಡಿ ಆಗಿದ್ದೀನಿ. ಓಕೆನಾ? ಒಂದು ಚಿಕ್ಕ ಫನ್ ಕ್ವೆಶ್ಚನ್ಸ್, ರ್ಯಾಪಿಡ್ ಫೈರ್ ರೌಂಡ್. ನನಗಂತೂ ಮಜಾಪ್ಪ. ಆಡ್ತೀರಾ ಸರ್? ನೀವು ಆಡ್ಬೇಕು. ಓಕೆನಾ? ಓಕೆ. ಸೊ ಈಗ ಈ ರ್ಯಾಪಿಡ್ ಫೈರ್ ರೌಂಡ್ ಆಡೋದಕ್ಕೆ ಏನಾದ್ರು ಒಂದು ಪ್ರಾಪರ್ಟಿ ಬೇಕಲ್ವಾ? ಸೊ ಇದೇ ನಿಮ್ಮ ಪ್ರಾಪರ್ಟಿ ಸರ್. ಇದು ನಿಮಗೆ, ಮೇಡಮ್ ಇದು ನಿಮಗೆ. ಈಗ ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ. ನಾ ಕೇಳೋ ಪ್ರಶ್ನೆಗೆ ಟಕ್ ಅಂತ ನೀವು ಉತ್ತರ ಕೊಡ್ಬೇಕು. ನೋ ಥಿಂಕಿಂಗ್, ವಿತಿನ್ ಸೆಕೆಂಡ್ಸ್ ನೀವು ಆ ಕಡೆನ ಈ ಕಡೆ ಅಂತ ಹೇಳ್ಬೇಕು. ಓಕೆ, ರೆಡಿನಾ ಸರ್? ಸೊ ಶುರು ಮಾಡೋಣ. ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ಮೂಗಿನ ಮೇಲೆ ಕೋಪ ಇರೋದು? ಸರ್ ಹಂಗೆ ಒಪ್ಕೊಬಿಟ್ರಿ. ಓಕೆ, ನೆಕ್ಸ್ಟ್, ನಿಮ್ಮಲ್ಲಿ ಯಾರು ಜಾಸ್ತಿ ಸರ್ಪ್ರೈಸ್ ಕೊಡೋದು? ಓಕೆ, ನಿಮ್ಮಲ್ಲಿ ಯಾರಿಗೆ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನಕ್ ಇಷ್ಟ?
ಚೆನ್ನಾಗಿ ಹೇಳ್ತಿದ್ರಲ್ಲ ಸರ್ ಇಬ್ರು ಆಲ್ರೆಡಿ. ಓಕೆ, ನೆಕ್ಸ್ಟ್ ಜಗಳ ಆದ್ಮೇಲೆ ಮೊದ್ಲು ಸಮಾಧಾನ ಮಾಡೋರು ಯಾರು? ಯಾಕೆ ಸರ್? ಇನ್ಮೇಲೆ ನೀವು ಸಮಾಧಾನ ಮಾಡಿ ಎಲ್ಲ ಮೇಡಮ್. ನೆಕ್ಸ್ಟ್ ಒನ್, ನಿಮ್ಮಲ್ಲಿ ಯಾರು ಜಾಸ್ತಿ ಕೇರಿಂಗು? ನಿಮ್ಮಲ್ಲಿ ಯಾರು ಜಾಸ್ತಿ ಜೋಕ್ ಮಾಡೋರು? ಸಿನಿಮಾ ನೋಡ್ತಾ ಎಮೋಷನಲ್ ಆಗೋರು ಯಾರು? ಇಬ್ರು ತೋರಿಸ್ಕೊಂಡಿದ್ದೀರಾ. ಸೂಪರ್ ಆಗಿ ಆಡಿದ್ರಿ. ವಿತಿನ್ ಸೆಕೆಂಡ್ಸ್ ಆನ್ಸರ್ ಮಾಡಿದೀರಾ. ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಸೂಪರ್ ಆಗಿತ್ತು. ಓಕೆ, ಸೊ ರ್ಯಾಪಿಡ್ ಫೈರ್ ನಿಜವಾಗ್ಲೂ ಕರೆಕ್ಟ್ ಆಗಿ ಉತ್ತರ ಕೊಟ್ಕೊಂಡಿದೀವಿ. ಅದ್ರಲ್ಲಿ ಯಾವ ಬಯಾಸ್ಟ್ ಆಗಿರ್ಲ ನಾವು. ತುಂಬಾನೇ ಖುಷಿ ಆಯ್ತು. ಹಬ್ಬದ ದಿನ ಬಂದು ಹಬ್ಬದ ಅಡಿಗೆಗಳನ್ನ ಹೇಳ್ಕೊಟ್ಟಿದ್ದೀರಾ. ನಮ್ಗೆ ತುಂಬಾನೇ ಖುಷಿ ಆಯ್ತು. ನಿಮಗೆ ಕಪಲ್ಸ್ ಕಿಚನ್ ಗೆ ಬಂದಿದ್ದು ಹೇಗ ಅನಿಸ್ತು? ತುಂಬಾ ಚೆನ್ನಾಗಿತ್ತಪ್ಪ. ಸಾಮಾನ್ಯವಾಗಿ ಹಬ್ಬದ ದಿನ ನಮ್ಗೆ ಎಲ್ಲೂ ಹೋಗಕ್ ಅವಕಾಶ ಸಿಗಲ್ಲ. ಒಂದು ಮನೇಲೇ ಕೆಲಸ ಆಗೋಗುತ್ತೆ. ನಾವಿಬ್ರು ಒಟ್ಟಿಗೆ ಹೋಗಕ್ಕಂತೂ ಅವಕಾಶ ಸಿಗೋದಿಲ್ಲ. ಐ ಥಿಂಕ್ 15 ವರ್ಷದ ನಂತರ ಈ ತರ ನಾವಿಬ್ರು ಕ್ವಾಲಿಟಿ ಟೈಮ್ ನ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ ನಿಮಗ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು, ಜಿ ವಾಹಿನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಈ ಕಾರ್ಯಕ್ರಮದ ರೂವಾರಿಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಕಪಲ್ಸ್ ಕಿಚನ್ ಈ ಐಡಿಯಾ ಮಾಡಿದವ್ರು ಯಾರೋ ನನಗೆ ಗೊತ್ತಿಲ್ಲ, ಬಟ್ ಬ್ರಿಲಿಯಂಟ್ ಐಡಿಯಾ. ಮಜ್ಜಾ ಇದೆ ಕಾರ್ಯಕ್ರಮ. ತಿನ್ನೋದ್ರ ಜೊತೆಗೆ ನಮ್ಮ ಅನಿಸಿಕೆಗಳು, ನಮ್ಮ ಭಾವನೆಗಳು, ಇಮೋಷನ್ಸ್ ಎಲ್ಲ ಹಂಚ್ಕೊಳಕ್ ಒಂದು ವೇದಿಕೆನ ನೀವು ಕಲ್ಪಿಸ್ಕೊಟ್ಟಿದ್ದೀರಾ. ವೀಕ್ಷಕರಿಗೆ ನಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಸೊ ನಿಮಗೆ, ಜಿ ವಾಹಿನಿಗೆ, ಈ ಸಂಸ್ಥೆ ಎಲ್ರಿಗೂ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಕ್ಯೂಟ್ ಆದಂತಹ ದಂಪತಿಗಳಿಗೆ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಪ್ರೀತಿಯ ಉಡುಗೊರೆ ಇದೆ. ನಿಮಗೋಸ್ಕರ ಪ್ರೆಸ್ಟೀಜ್ ಅವರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಇದೆ. ಸರ್ ಪ್ಲೀಸ್. ಥ್ಯಾಂಕ್ ಯು. ಪ್ರೆಸ್ಟೀಜ್ ಸ್ಮಾರ್ಟ್ ಕೆಟಲ್. ಹಾಗೇನೆ ನಮ್ಮ ಕಪಲ್ಸ್ ಕಿಚನ್ ಕಡೆಯಿಂದ ನಿಮಗೆ ಒಂದು ಪ್ರೀತಿಯ ಸಣ್ಣ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಸರ್, ನಿಮ್ಮನ್ನ ಮೀಟ್ ಮಾಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸುಧಾ ನರಸಿಂಹರಾಜು ಹಾಗೂ ಶೈಲೇಶ್ ಸರ್ ಬಂದು ಅವರ ಸೊಗಸಾದ ಕಥೆಯನ್ನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರು. ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ಕೊಟ್ರು, ಪ್ರೀತಿಯಿಂದ ಮಾತಾಡಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಪಲ್ ಜೊತೆಗೆ ಸಿಗೋಣ, ಹೊಸ ಅಡಿಗೆ ಕಲಿಯೋಣ. ಅಲ್ಲಿವರೆಗೂ ಹೋಗ್ ಬರ್ತೀವಿ. ನಮಸ್ಕಾರ. ಇದು ಕಪಲ್ಸ್ ಕಿಚನ್, co-powered by Frill Dish Wash Liquid, Arokya Milk, Fiona Refined Sunflower Oil, Kitchen Partner TTK Prestige, Digital Streaming Partner ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.